ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ. ಭೂಮಂಡಲವನ್ನೇ ಆಳತಕ್ಕಂತಹ ಭೂವರಹ ಸ್ವಾಮಿ, ಲಕ್ಷದಷ್ಟು ಸಮಸ್ಯೆ ಇದ್ರೂ ಕ್ಷಣ ಮಾತ್ರದಲ್ಲಿ ದೂರ ಮಾಡತಕ್ಕಂಥ ಭೂವರಹ ಸಾಲಿಗ್ರಾಮ. ನಾವು ಹುಬ್ಳಿಯಿಂದ ಬಂದಿದ್ದೀವಿ. ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಇಂದ ಬಂದಿದ್ದೀನಿ. ಬೆಳಗಾವಿಯಿಂದ ಬಂದಿದ್ದೀವಿ. ಬಳ್ಳಾರಿ ಡಿಸ್ಟ್ರಿಕ್ಟ್ ಸೊಂಡೂರು ತಾಲೂಕಿಂದ ಬಂದಿರೋದು. ನಾವು ಶಿವಮೊಗ್ಗದಿಂದ ಬಂದಿರೋದು. ಒಂದು ವಜ್ರ ವೈಢೂರ್ಯ ಇದ್ದಂಗೆ ಶ್ರೀನಿವಾಸ್ ಶರ್ಮಾ ಅವರು ಮತ್ತೆ ಆನಂದ ಗುರೂಜಿ ಅವರು. ಮಾರ್ಚ್ನೇ ಆನಂದ ಗುರೂಜಿ ಆಶ್ರಮಕ್ಕೆ ಎಷ್ಟು ಸಲ ಬಂದ್ರೂ ಒಂಥರ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಗುರೂಜಿ ಅವರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ನಮ್ಗೆಲ್ಲ ಆಶೀರ್ವಾದ ಮಾಡಿದ್ರು. ಇಲ್ಲಿ ಭೂ ವರಾಹ ಸ್ವಾಮಿಯ ದರ್ಶನವನ್ನ ಮಾಡಿ ನಮ್ಮ ಜೀವನ ಪಾವನ ಆಯಿತು ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ದೂರದಿಂದ ಬಂದಿರತಕ್ಕಂತಹ ಪ್ರತಿಯೊಬ್ಬರ ಮನಸ್ಸಲ್ಲಿರ್ತಕ್ಕಂಥದ್ದು ಒಂದೇ ಆಸೆ, ನೀನು ದರ್ಶನ ಮಾಡಿದ್ದೀವಿ, ನನಗೆ ಅನುಗ್ರಹ ಆಗಬೇಕು ಅಂತ, ಶೀಘ್ರವಾಗಿ ಪ್ರಸಾದ ಆಗಬೇಕು. ಸಾಲಿಗ್ರಾಮ ದರ್ಶನ ವಿಶೇಷವಾಗಿರ್ತಕ್ಕಂಥದ್ದು. ಪ್ರತಿನಿತ್ಯ ಸಾಕಷ್ಟು ಜನ ಭಕ್ತರು ದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ. ತಾವು ಬನ್ನಿ, ಪ್ರತಿನಿತ್ಯದ ಸೇವೆಯನ್ನ ಎಲ್ಲರೂ ಸ್ವೀಕರಿಸಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರೂಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, 3000 ಸಂಚಿಕೆಯ ವಿಶೇಷ ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಮತ್ತು ಯಾರಿಂದಲೂ ಕೂಡ ನಕಲು ಮಾಡಲಾಗದೇ ಇರತಕ್ಕಂಥ ರುಚಿ ಅಂದರೆ ಅದು IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲ ಮಿಕ್ಸ್ ಅಂತಲೇ ಹೇಳ್ಬೋದು. ಅಯ್ಯಂಗಾರ್ ಪುಳಿಯೋಗರೆ ಅಂದ್ರೆ ಅದು ಅಯ್ಯಂಗಾರ್ ಪುಳಿಯೋಗರೆ. ಅಂತಹ ಅದ್ಭುತವಾದ ನೈಜ ರುಚಿಯನ್ನು ತಾವು ಕಂಡುಕೊಳ್ಬೇಕಂದ್ರೆ IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲೆ, ಆ ಒಂದು ಮಸಾಲ ಮಿಕ್ಸನ್ನು ತಪ್ಪದಿರ ತಾವು ಬಳಕೆ ಮಾಡಿ, ಒಂದು ದಿವಸಕ್ಕಾದ್ರೂ ಕೂಡ ನೀವು ಅದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಅದರ ಆ ಒಂದು ಪುಳಿಯೋಗರೆ, ಆ ಒಂದು ಗೊಜ್ಜಿನಿಂದ ಪುಳಿಯೋಗರೆ ಮಾಡಿಕೊಂಡು ಆ ಒಂದು ರುಚಿಯನ್ನು ತಾವು ಸವಿಲೇಬೇಕು. ನಿಜಕ್ಕೂ ಕಳೆದು ಹೋಗ್ತೀರ, ಅಷ್ಟು ಅದ್ಭುತವಾಗಿರ್ತಕ್ಕಂಥ ರುಚಿ ಅಂತ ಹೇಳ್ಬೋದು IHP ಅಯ್ಯಂಗಾರ್ ಪುಳಿಯೋಗರೆ ಮಸಾಲ ಮಿಕ್ಸ್. ಇನ್ನು ಬಹಳ ವಿಶೇಷವಾಗಿ ಈಗಾಗಲೇ ತಾವು ಅಂದ್ಕೊಂಡಿರ್ಬೋದು, ಏನು ಗುರುಗಳೇ ನಿಮ್ಮ ಸ್ವರದಲ್ಲಿ ಸಾಕಷ್ಟು ವ್ಯತ್ಯಾಸ ಆಗೋಗಿದೆಯಲ್ಲ. ಹೌದು, ನಿನ್ನೆ ಭಾನುವಾರ ಏನ ಜನಸಾಗರ, ಏನ ಜನಸ್ತೋಮ, ನಿಜವಾಗ್ಲೂ ನಭೂತೋ ನ ಭವಿಷ್ಯತ್. ಅದ್ಭುತ ಜನ ಬಂದಿರತಕ್ಕಂಥವ್ರು ಪ್ರತಿಯೊಬ್ಬರು ಭಕ್ತಾದಿಗಳೂ ಕೂಡ ಅದ್ಭುತವಾಗಿ ಭಗವಂತನನ್ನು ದರ್ಶನ ಮಾಡಿದ್ರು. ನಿಜಕ್ಕೂ ಸಂತೋಷ ಆಗೋಯ್ತು. ಆದರೆ ಸ್ವಲ್ಪ ಜನ ಜಾಸ್ತಿ ಆಗಿರುವ ಕಾರಣದಿಂದ ಸ್ವಲ್ಪ ಅಲ್ಲಿ ಇಲ್ಲಿ ಹಾಗೆ ಹೀಗೆ ಆಯಿತು. ಯಾವುದೇ ರೀತಿ ಎಲ್ಲೂ ಕೂಡ ನೋವಿಲ್ಲ, ಮನಸ್ಸಿಗೆ ನೋವಿಲ್ಲ, ಪ್ರತಿಯೊಂದೂ ಕೂಡ ಸಂತೋಷ ಇತ್ತು. ಸಾಕಷ್ಟು ಜನ ಅವರ ಪ್ರಶಂಸೆ, ಅವರ ಪ್ರತಿಕ್ರಿಯೆ ನಿಜಕ್ಕೂ ಮನಸ್ಸನ್ನು ಮುಟ್ಟಿತು. ಆ ಒಂದು ಸಮಯದಲ್ಲಿ ಜನ ಆ ಒಂದು ಸಾಗರ, ಎಲ್ಲಿ ಸಾಗರೋಪಾದಿಯಲ್ಲಿ ಜನ ಬರ್ತಾ ಇದ್ದಾರೆ, ಕಿಲೋಮೀಟರ್ ಗಟ್ಟಲೆ ಜನರ ಕ್ಯೂ ನಿಂತಿತ್ತು ನಿನ್ನೆ. ಆ ಒಂದು ಜನದಲ್ಲಿ ಅಷ್ಟು ಬರ್ತಕ್ಕಂಥ ಭಕ್ತಾದಿಗಳನ್ನು ತಾಳ್ಮೆಯಿಂದ ಸಹಕರಿಸಿ, ಮಾತಾಡಿಸಿ, ಅವರ ಜೊತೆ ಪ್ರೀತಿ ವಿಶ್ವಾಸದಿಂದ ನಡೆದುಕೊಂಡು ಪ್ರತಿಯೊಬ್ಬರಿಗೂ ಕೂಡ ದರ್ಶನದ ವ್ಯವಸ್ಥೆ ನಿಜಕ್ಕೂ ನಿನ್ನೆ ಆ ಒಂದು ಕಂಕಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಲಿ, ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಲಿ, ಅಲ್ಲಂತೂ ಸಾಕಷ್ಟು ನಿಜಕ್ಕೂ ನಾವು ಅಂದ್ಕೊಂಡೇ ಇರಲಿಲ್ಲ ಅಂತಹ ಪರಿಸ್ಥಿತಿಗೀಡಾಗೋಯ್ತು. ಆ ಒಂದು ತೀರ್ಥವನ್ನು ಕೊಡ್ತಕ್ಕಂಥ ಸ್ಥಳದಲ್ಲಂತೂ ಸಂಪೂರ್ಣವಾಗಿ ಅವ್ಯವಸ್ಥೆ ಆಗೋಯ್ತು. ಯಾಕೆಂದರೆ ಜನಗಳ ಜಾಸ್ತಿ ಆಗಿರೋ ಕಾರಣದಿಂದ ನಿನ್ನೆ ನಂಬುತ್ತಿರೋ ಬಿಡ್ತಿರೋ ಆಶ್ರಮದಲ್ಲಿ ಒಂದು ಬಾವಿ ಇದೆ, ಆ ಬಾವಿಯಲ್ಲಿರ್ತಕ್ಕಂಥ ನೀರು ಸಂಪೂರ್ಣವಾಗಿ ಖಾಲಿನೇ ಆಗೋಯ್ತು. ಅಷ್ಟು ತೀರ್ಥ ಪ್ರಸಾದ ವಿತರಣೆ ಆಗಿದೆ. ಕಂಕಣವಂತೂ ನಮಗಂತೂ ಕಾಣಲೇ ಇಲ್ಲ.
ಕಂಕಣವೂ ಕೂಡ ಖಾಲಿ ಆಗೋಯಿತು. ಆದ್ರೂ ಕೂಡ ಸಾಕಷ್ಟು ಜನ ಈ ಪ್ರತಿಯೊಬ್ಬರಿಗೂ ಕೂಡ ಬರ್ತಕ್ಕಂಥವ್ರೆಲ್ರಿಗೂ ಕೂಡ ಏನು ಕಡಿಮೆ ಆಯಿತು ಏನು ಬಿಡ್ತು, ಭಗವಂತನ ದರ್ಶನ ಒಂದಂತೂ ತುಂಬ ಚೆನ್ನಾಗಾಯಿತು. ಬರ್ತಕ್ಕಂಥವ್ರೆಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಅಂತೂ ಅದ್ಭುತವಾಗಿ ನಡೀತು. ನಿನ್ನೆ ಆಶ್ರಮದಲ್ಲಿ ನಡೆದಿರ್ತಕ್ಕಂಥ ಅನ್ನ ಸಂತರ್ಪಣೆ ಎಷ್ಟು ನಡೆದಿದೆ, ಎಷ್ಟು ಪ್ರಮಾಣದಲ್ಲಿ ನಡೆದಿದೆ ಅನ್ನೋದನ್ನು ತಾವೇನಾದರೂ ಕೇಳಿಬಿಟ್ರೆ ನಿಜಕ್ಕೂ ತಾವೇ ಗಾಬರಿಯಾಗಿ ಹೋಗ್ತೀರ. 11 ಕ್ವಿಂಟಾಲ್ ಅಕ್ಕಿಯ ಅನ್ನಪ್ರಸಾದ ನಡೆದಿದೆ ನಿನ್ನೆ ಮಹರ್ಷಿ ಮಂದಿರದಲ್ಲಿ. 11 ಕ್ವಿಂಟಾಲ್ ಅಂದರೆ ಎಷ್ಟು? 1100 kg ಅಕ್ಕಿ ಅನ್ನ ಸಂತರ್ಪಣೆ ಆಗಿದೆ. ಬರ್ತಕ್ಕಂಥವ್ರು ಪ್ರತಿಯೊಬ್ಬರು ಭಕ್ತಾದಿಗಳನ್ನು ಕೂಡ ಅನ್ನ ಸಂತರ್ಪಣೆಯನ್ನು ಸ್ವೀಕಾರ ಮಾಡಿ ಪ್ರಸಾದವನ್ನು ತಗೊಂಡು ಭಗವಂತನನ್ನ ದರ್ಶನ ಮಾಡಿ. ನಿನ್ನೆ ಜನರಲ್ಲಿ ಒಂದು ಸಂತೋಷ ಏನಪ್ಪ ಅಂದರೆ, ಅಷ್ಟು ಕಷ್ಟದ ಪರಿಸ್ಥಿತಿ, ದುರ್ಗಮ ಪರಿಸ್ಥಿತಿಯಲ್ಲಿ ಅವರು ಆ ಲೈನಲ್ಲಿ ನಿಂತು ಆ ಒಂದು ಜನರ ಮಧ್ಯದಲ್ಲಿ ದರ್ಶನ ಮಾಡಿನೂ ಕೂಡ ಈ ಕಡೆ ಬಂದು ಮತ್ತೆ ಅದೇ ಲೈನಲ್ಲಿ ನಿಂತು ಮತ್ತೊಮ್ಮೆ ದರ್ಶನ ಮಾಡಿದ್ದಾರೆ ಭಗವಂತನದ್ದು. ಅದೊಂದು ಬಹಳ ಸಂತೋಷ ಆಯಿತು. ಆದ್ರೂ ಕೂಡ ಸ್ವಲ್ಪ ಕಷ್ಟ ಆಗೋಯ್ತು ನಮಗೂ. ಅಲ್ಲಿ ಇರತಕ್ಕಂಥ ಜನರನ್ನ ನೋಡ್ಕೊಳ್ಳಿಕ್ಕಾಗಲಿ, ಆ ಒಂದು ಲೈನನ್ನು ಮೇಂಟೈನ್ ಮಾಡಲಿಕ್ಕಾಗಲಿ ಬಹಳ ಕಷ್ಟವಾಗೋಯ್ತು. ಆದ್ರೂ ಕೂಡ ಎಲ್ಲೂ ಕೂಡ ನಾವು ತಾಳ್ಮೆನ ಕಳ್ಕೊಳ್ಳದೆ ಬರ್ತಕ್ಕಂಥ ಭಕ್ತಾದಿಗಳನ್ನು ಅಷ್ಟೇ ಪ್ರೀತಿಯಿಂದ ಮಾತಾಡಿಸಿ, ಅದರಲ್ಲಿ ಸ್ವಲ್ಪ ಜನ 1-2-3 ಜನ ಪಾಪ ಸಾಕಷ್ಟು ಮಾತನಾಡಿದ್ರು. ಇರಲಿ, ಯಾಕೆಂದರೆ ಆ ಒಂದು ಜನಸಾಗರ ಪಾಪ ಅವ್ರ ಮೇಲೂ ಬಿದ್ದಿರ್ತಾರೆ, ಅವರನ್ನು ಕೂಡ ತಳ್ಳಾರಿರ್ತಾರೆ. ಆ ಒಂದು ಕೋಪ, ಆ ಒಂದು ನೋವಲ್ಲಿ ಪಾಪ 1-2 ಮಾತುಗಳನ್ನು ಆಡಿದ್ರು. ನಮ್ಗೆ ಯಾವುದನ್ನು ಕೂಡ ಮನಸ್ಸಲ್ಲಿಲ್ಲ. ಆನಂದ್ ಗುರುಜಿಯವರಾಗಲಿ, ಶ್ರೀನಿವಾಸ್ ಶರ್ಮಾರವರಾಗಲಿ, ಮಹರ್ಷಿ ಮಂದಿರದಲ್ಲಿ ಕಾರ್ಯಕ್ರಮ ಆ ಒಂದು ವಾಲಂಟಿಯರ್ಸಲ್ಲಾಗಲಿ ಯಾರಿಗೂ ಕೂಡ ನೆನೆ ಬೇಜಾರಿಲ್ಲ. ಯಾಕೆ ಅಂದರೆ ನಿನ್ನೆ ಇರ್ತಕ್ಕಂಥ ಜನಸಾಗರ, ಆ ಒಂದು ಜನಸ್ತೋಮ ನಿಜಕ್ಕೂ ನಭೂತೋ ನಭವಿಷ್ಯತ್ತು, ಅದು ಶ್ಲಾಘನೀಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಒಂದು ಜನರ ನೋಡೋದೇ ಒಂದು ಆನಂದ, ಅಷ್ಟು ಜನನ ನಾವು ಸ್ವಾಗತಿಸಿದ್ದೇ ಒಂದು ಆನಂದ. ನಾವು ಅಷ್ಟು ಪ್ರೀತಿಯಿಂದ ಬರಮಾಡ್ಕೊಂಡಿದ್ದಕ್ಕೆ ತಾವೆಲ್ಲರೂ ಕೂಡ ಬಂದ್ರಿ. ಸಾಕಷ್ಟು ಜನ ಒಂದು ಮಾತು ಹೇಳಿದ್ರು, ಇಲ್ಲ ಗುರುಗಳೇ, ನಮಗಿಲ್ಲಿ ಏನೇ ಸಮಸ್ಯೆ ಆಗಿರ್ಬೋದು, ಕ್ಯೂನಲ್ಲಾಗಲಿ ಲೈನಲ್ಲಾಗಲಿ ದರ್ಶನಕ್ಕಾಗಲಿ ನಮಗೊಂಚೂರು ಬೇಜಾರಿಲ್ಲ ಅಂತ ಒಂದಷ್ಟು ಜನ ಮಾತಾಡ್ತಾಯಿದ್ರು. ನಿಜಕ್ಕೂ ನಮಗೆ ಸಂತೋಷ ಆಗೋಯ್ತು. ಆದರೆ ಒಂದು ಮನಸ್ಸಿಗೆ ಖುಷಿ ಏನಪ್ಪ ಅಂದರೆ, ಬಂದಿರತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಕೂಡ ಭಗವಂತನ ದರ್ಶನ ಆಯಿತು. ದರ್ಶನ ಆಗಿರ್ತಕ್ಕಂಥ ರೀತಿ ಸ್ವಲ್ಪ ಅದಲು ಬದಲಾಗಿರ್ಬೋದೇನೋ ಹೊರತಾಗಿ ದರ್ಶನ ಮಾತ್ರ ಸಂಪೂರ್ಣವಾಗಾಯಿತು. ಅದೊಂದು ಸಂತೋಷ. ಅದರಲ್ಲೂ ನಿನ್ನೆ ಭಗವಂತನ ಆ ಒಂದು ಅಲಂಕಾರ ಆಗಲಿ, ಭಗವಂತನ ಆ ಒಂದು ಶಕ್ತಿ ನಿಜಕ್ಕೂ ಅಪಾರ ಅಂತಲೇ ಹೇಳ್ಬೋದು. ನಿನ್ನೆ ನಮ್ಮ ಕೈಯಲ್ಲಿ ಎಲ್ಲರಲ್ಲೂ ಕೂಡ ನೋಡಿ, ಈಗಾಗಲೇ ನಾನೇ ಹೇಳಿದೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ, ತಮ್ಮೆಲ್ಲರಿಗೂ ಕೂಡ ಒಂದಾಗಲೇ ಮನಸ್ಸಿಗೆ ಬಂದಿರ್ಬೋದು, ಏನಿದು ಗಂಟ್ಲಿಗೆ ಏನಾಗಿದೆ, ಶ್ರೀನಿವಾಸ್ ಶರ್ಮಾ ಅವ್ರ ವಾಯ್ಸ್ಗೆ ಏನಾಗಿದೆ ಅಂತೇಳಿ. ನಿನ್ನೆ ನಿಮ್ಮನ್ನೆಲ್ಲ ಕಂಟ್ರೋಲ್ ಮಾಡೋ ಅಷ್ಟರಲ್ಲಿ ಕಿರ್ಚಿ, ಅಯ್ಯೋ ಬನ್ನಿಮ್ಮ, ಆ ಕಡೆ ಬನ್ನಿ ಈ ಕಡೆ ಬನ್ನಿ ಅಂತ ಹೇಳೋ ಅಷ್ಟರಲ್ಲೇ ನಮ್ಮ ಗಂಟ್ಲೆಲ್ಲ ಸಂಪೂರ್ಣವಾಗಿ ಮುಳುಗೋಯ್ತು. ಅದರಲ್ಲೂ ನಿನ್ನೆ ಒಂದಷ್ಟು ಜನ ಬೇರೆ ನಾವಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಹೋದರೆ ನಮ್ಮ ಮೇಲೂ ಬಿದ್ದು, ಶ್ರೀನಿವಾಸ್ ಶರ್ಮಾ ಅವ್ರ ಮೇಲೂ ಬಿದ್ದಾಗಲೂ ಕೂಡ ನನ್ನನ್ನು ಬಿಟ್ಟಿಲ್ಲ. ಕೆಳಗಡೆ ಬಿದ್ದ ಮೇಲೂ ಕೂಡ ನನ್ನ ಹತ್ರ ಪ್ರಶ್ನೆ ಕೇಳಿದ್ದಾರೆ, ಗುರುಗಳೇ ನಮ್ಗೆ ಹೀಗಿದೆ ಹಾಗಿದೆ ಅಂತ. ನಿಮ್ಮ ಪ್ರೀತಿನೇ ಅಪಾರ. ನಿಜವಾಗ್ಲೂ ಅದೆಲ್ಲವೂ ಕೂಡ ಒಂದು ಸಂತೋಷ. ನಮ್ಗೆ ಯಾವುದೂ ಕೂಡ ಬೇಜಾರೇ ಇಲ್ಲ. ನಿಮ್ಮೆಲ್ಲರನ್ನೂ ಕೂಡ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿರ್ತಕ್ಕಂಥದ್ದಾಗಲಿ, ಆ ಸಮಯದಲ್ಲಿ ನಿಮ್ಮೆಲ್ಲರನ್ನೂ ಕೂಡ ಆ ಒಂದು ಸ್ಟೇಜಿಗೆ ತೊಗೊಂಡು ಬರಲಿಕ್ಕಾಗಲಿ, ನೆನೆ ನಾವು ಪಟ್ಟಿರ್ತಕ್ಕಂಥ ಶ್ರಮ, ಆ ಶ್ರಮದಲ್ಲಿ ಯಾವುದ್ರಲ್ಲೂ ಕೂಡ ನಾವು ನೋವನ್ನು ನೋಡಲೇ ಇಲ್ಲ, ಬರೀ ಸಂತೋಷ ಮಾತ್ರ ಇತ್ತು. ಯಾಕೆಂದರೆ ನಿಮ್ಮ ಪ್ರೀತಿಯ ಮಹರ್ಷಿ ಮಂದಿರಕ್ಕೆ ಬಂದಿರೋದಲ್ವಾ, ಆ ಜಾಗ ಯಾವತ್ತೇ ಆದರೂ ನಿಮ್ಮದೇ, ನಿಮ್ಮ ಮಹರ್ಷಿ ಮಂದಿರ. ನಿನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು, ಇದು ನಿಮ್ದೆಲ್ಲ ಗುರುಗಳೇ, ನಂದು ಆಶ್ರಮ, ನಾನು ನಿಮ್ಮನ್ನೇ ಬಿಡಲ್ಲ ಅಂತೇಳಿ ನನ್ನನ್ನೇ ಅಡ್ಡಗಟ್ಬಿಟ್ಟಿದ್ರೆ, ನನ್ನನ್ನೇ ಸೈಡಿಗೆ ತಳ್ಬಿಟ್ರು ಒಂದು ನಿಮಿಷ. ಅದೆಲ್ಲವನ್ನು ನೋಡಿದಾಗ ಬಹಳ ಸಂತೋಷ ಆಯಿತು. ಇನ್ನು 23ನೇ ತಾರೀಕುವರೆಗೂ ಕೂಡ ಮಹರ್ಷಿ ಮಂದಿರದಲ್ಲಿ ಭಗವಂತನ ಆ ಒಂದು ವಿಶೇಷವಾಗಿರ್ತಕ್ಕಂಥ ದರ್ಶನದ ವ್ಯವಸ್ಥೆ ಇದೆ. ಮಹರ್ಷಿ ಮಂದಿರ ನಿಮ್ಗೆಲ್ರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಈ ನಿನ್ನೆ ಭಾನುವಾರದಲ್ಲಿ ಯಾರಿಗಾದ್ರೂ ಕೂಡ ಸ್ವಲ್ಪ ಸಮಸ್ಯೆಯಾಗಿ ಸಂಪೂರ್ಣವಾಗಿರ್ತಕ್ಕಂಥ ದರ್ಶನ ಆಗಲಿಲ್ಲ ಅಂದ್ರೂ ಕೂಡ ಇನ್ನು ತಾವು ಈ ಬರೋ ಶುಕ್ರವಾರದವರೆಗೂ ಕೂಡ ಸಮಯ ಇದೆ. ಮತ್ತೊಮ್ಮೆ ಬನ್ನಿ, ಮತ್ತೊಮ್ಮೆ ದರ್ಶನ ಮಾಡಿ ಭಗವಂತನ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ. ಒಂದು ವೇಳೆ ನಿನ್ನೆ ಯಾರಿಗಾದ್ರೂ ಆಶ್ರಮದಲ್ಲಿ ಸ್ವಲ್ಪ ಆಗಿರ್ತಕ್ಕಂಥ ವ್ಯವಸ್ಥೆಗಳಿಂದ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಬಹಳ ವಿಶೇಷವಾಗಿ ಸಾಲಿಗ್ರಾಮ ದರ್ಶನ ಸರ್ವ ಪಾಪ ನಾಶನ ಎಂಬತಕ್ಕಂಥ ಮಾತು ನಿಜಕ್ಕೂ ಅದು ಎಲ್ಲೋ ಒಂದು ಕಡೆ ಸಂತೋಷದಾಯಕವೂ ಹೌದು, ಅದು ಸಂಪೂರ್ಣವಾಗಿರ್ತಕ್ಕಂಥ ಲಾಭದಾಯಕವೂ ಹೌದು, ಅದು ಸಂಪೂರ್ಣವಾಗಿರ್ತಕ್ಕಂಥ ನಿಜವೂ ಹೌದು. ಯಾಕೆ ಅಂದರೆ ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಜನರ ಮನಸ್ಸಲ್ಲಿ ಸಾಕಷ್ಟು ಜನ ನನಗೊಂದು ಮಾತು ಹೇಳಿದ್ರು, ಗುರುಗಳೇ ನಾವು ಏನು ದರ್ಶನವನ್ನು ಮಾಡ್ತಾ ಇದ್ದೀವಿ, ದರ್ಶನ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡಿದ್ದ ಮರುಕ್ಷಣದಿಂದನೇ ನಮಗೆ ಕೌಂಟ್ ಡೌನ್ ಸ್ಟಾರ್ಟು, ಆಗ್ಲಿಂದನೇ ನಾವು ಸಾಕಷ್ಟು ಬದಲಾವಣೆಗಳನ್ನು ನೋಡ್ಬಿಟ್ವಿ. ಅದಕ್ಕೋಸ್ಕರ ನಾನು ಇಷ್ಟು ಶ್ರಮವಾದರೂ ಕೂಡ ಪರವಾಗಿಲ್ಲ ಅಂತ ಹೇಳಿ ದೂರಾಭಾರದಿಂದ ಬಂದು ಭಗವಂತನ ದರ್ಶನವನ್ನು ಮಾಡಿದ್ದಾರೆ. ಇನ್ನು ಯಾರ್ಯಾರು ದರ್ಶನವನ್ನು ಮಾಡಿಲ್ಲ ಬಂದು ದರ್ಶನವನ್ನು ಮಾಡಿ. ನಿನ್ನೆ ಭಾನುವಾರದ ಕಾರ್ಯಕ್ರಮದಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆಯಾಗಿ ದರ್ಶನ ಮಾಡೋಕ್ಕಾಗದೇ ಇರತಕ್ಕಂಥವ್ರು, ನನಗೆ ಗೊತ್ತಿರೋ ಪ್ರಕಾರ ಯಾರಿಗೂ ಆಗಿಲ್ಲ, ಎಲ್ಲರೂ ದರ್ಶನ ಆಗಿದೆ. ಆದರೆ ಇನ್ನೊಂದು ಸತಿ ಭಗವಂತನ ನಾನು ಸಂಪೂರ್ಣವಾಗಿ ಕಣ್ತುಂಬ ತುಂಬಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ ಇರೋರಿಗೆ ಆಧಾರದ ಸ್ವಾಗತ ಇದೆ. ಬನ್ನಿ, ಕಾರ್ಯಕ್ರಮ ಅಟೆಂಡ್ ಮಾಡಿ. ನಿಮ್ಮದೇ ಮಹರ್ಷಿ ಮಂದಿರ, ನಿಮ್ಮ ಆಶ್ರಮ,
ಮತ್ತೊಮ್ಮೆ ಬನ್ನಿ, ಭಗವಂತನ ದರ್ಶನ ಮಾಡಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳಂತೂ ಕೂಡ ನಿನ್ನೆ ಆ ಒಂದು ಭಾನುವಾರ ನಿನ್ನೆ ಅಂತೂ ಆ ಒಂದು ಗಾಡಿ ಮೇಲೆ ಹತ್ತಿ ಪ್ರತಿಯೊಬ್ಬರಿಗೂ ಕೂಡ ಆಶೀರ್ವಾದವನ್ನು ಮಾಡ್ತಾ ಇರ್ತಕ್ಕಂಥದ್ದಾಗಲಿ, ಆ ಒಂದು ಅನ್ನ ಸಂತರ್ಪಣೆಯ ಸಮಯ ಆಗಲಿ. ನಿನ್ನೆ ನಾನು ಅಡುಗೆ ಮನೆಗೆ ಹೋದರೆ ಇಡೀ ಅಡುಗೆ ಮನೆ ಬೆಂಕಿಯ ಶಾಖದಲ್ಲಿ ಬೇಯ್ತಾ ಇತ್ತು. ಅಡುಗೆ ಮನೆ ಪೂರ್ತಿ ಸಂಪೂರ್ಣವಾಗಿ ಆ ಒಂದು ಏನಿದೆ ಆ ಅಡುಗೆ ಮನೆ, ನಾನು ಒಳಗಡೆ ಹೋಗಿದ ತಕ್ಷಣ ಆ ಒಂದು ಬಿಸಿಯ ಶಾಖ, ಒಂದು ಕಡೆ ನೋಡಿದ್ರೆ ಆ ಕಡೆ 3 ಪಾತ್ರೆ, ಈ ಕಡೆ 3 ಪಾತ್ರೆ, ಎಲ್ಲ ಕಡೆನೂ ಕೂಡ ಬೇಯ್ತಾ ಇದೆ, ಅನ್ನ ಬೇಯ್ತಾ ಇದೆ. ಒಳಗಡೆ ಹೋಗಿ ಒಂದು 10 ನಿಮಿಷ ಒಂದು ಕಾಫಿ ಕುಡಿಯುವ ಅಂತ ಒಳಗೆ ಹೋದರೆ ಇಲ್ಲಿ ಆಚೆ ಕಡೆ ಜನನ ಒಂದು ಲೆವೆಲ್ಗೆ ಎಲ್ಲ ರೆಡಿ ಮಾಡಿ ಒಳಗಡೆ ಹೋಗಿ ಸುಸ್ತು ಒಂದು ಕಾಫಿ ಕುಡಿಯೋಣ ಅಂದರೆ ಒಳಗಡೆ ಹೋಗಿ ಆ ಹಬೆ ನೋಡೇ ನಾನು ವಾಪಸ್ ಬಂದ್ಬಿಟ್ಟೆ. ಅಂತಹ ಸಮಯದಲ್ಲಿ ಅಲ್ಲಿನ ಭಟ್ರು ನಿನ್ನೆ ನಿಜಕ್ಕೂ ಅವರಿಗೆ ಕೈ ಎತ್ತಿ ಮುಗಿಗೆ, ಯಾಕೆಂದರೆ ಅಷ್ಟು ಸಾಗರೋಪಾದಿಯಲ್ಲಿ ಬರ್ತಾ ಇರತಕ್ಕಂಥ ಜನರೆಲ್ಲರನ್ನೂ ಕೂಡ ನೋಡಿ ಸಮಯಕ್ಕೆ ಕರೆಕ್ಟಾಗಿ ಹೀಗೆ ಹೋಗಿ ಈಗ ಬರೋ ಅಷ್ಟರಲ್ಲಿ ಇನ್ನೊಂದು ಪಾತ್ರೆ ಅನ್ನವನ್ನು ಅಷ್ಟೇ ರುಚಿಕರವಾಗಿರ್ತಕ್ಕಂಥ ಅಡುಗೆಯನ್ನು ಮಾಡಿ ಎಲ್ರಿಗೂ ಕೂಡ ಬಡಿಸ್ತಾ ಇದ್ರು. ನಿಜಕ್ಕೂ ಅಡುಗೆ ಮಾಡತಕ್ಕಂಥ ಪ್ರತಿಯೊಬ್ಬ ಅಡುಗೆ ಭಟ್ರಿಗೂ ಕೂಡ ನಾನು ಇವತ್ತಿನ ದಿವಸ ಹೃದಯಪೂರ್ವಕ ನನ್ನ ಮನಗಳನ್ನು ಹೇಳ್ತೀನಿ. ಯಾಕೆಂದರೆ ನಿನ್ನೆ ಯಾರನ್ನೂ ಕೂಡ ಹಸುಕೊಂಡು ಹೋಗಲಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅನ್ನದಾಸೋಹ ಆಯಿತು. ಅದೆಲ್ಲರಿಗೂ ಕೂಡ ಮೆಚ್ಚಲೇಬೇಕಾಗಿರ್ತಕ್ಕ ಮತ್ತೊಂದು ಸಂತೋಷ ಏನಪ್ಪ ಅಂದರೆ, ಅಷ್ಟರ ಮಟ್ಟಿಗೆ ಅನ್ನದಾಸೋಹ ಆಗಬೇಕು ಅಂದರೆ ಅದೆಲ್ಲವೂ ಕೂಡ ನಿಮ್ಮಿಂದನೇ. ಯಾಕೆಂದರೆ ಬರ್ತಕ್ಕಂಥ ಭಕ್ತಾದಿಗಳು ಸಾಕಷ್ಟು ಜನ ತಾವೆಲ್ಲರೂ ಕೂಡ ಆಶ್ರಮಕ್ಕೆ ನನ್ನಿಂದನೂ ಕೂಡ ಒಂದು ಕಿರು ಸೇವೆ ಇರಲಿ, ಅಳಿಲು ಸೇವೆ ಇರಲಿ ಅಂತ ಹೇಳಿ ಬರ್ತಕ್ಕಂಥ ಭಕ್ತಾದಿಗಳು ಸಾಕಷ್ಟು ಜನ ಬೆಲ್ಲ, ಎಣ್ಣೆ, ತುಪ್ಪ, ಅಕ್ಕಿ, ದವಸ ಧಾನ್ಯಗಳು, ಬೇಳೆ, ತರಕಾರಿಗಳು, ಉಪ್ಪು, ಪ್ರತಿಯೊಂದನ್ನು ಕೂಡ ಸಕ್ಕರೆ, ಉಪ್ಪು, ದವಸ ಧಾನ್ಯಗಳು ಸಾಗರೋಪಾದಿಯಲ್ಲಿ ಬಂತು. ಒಂದಷ್ಟು ಜನ ಅಡಕೆ ತಟ್ಟೆಗಳನ್ನು ತೊಗೊಂಡು ಬಂದು ಕೊಟ್ಟರು, ನೀರಿನ ಬಾಟ್ಲಿನ ಸೇವೆಯನ್ನು ಮಾಡಿದ್ರು. ನಿಜಕ್ಕೂ ಅದೆಲ್ಲವೂ ಕೂಡ ಅದ್ಭುತ. ತಮ್ಮೆಲ್ಲರ ಈ ಒಂದು ಶ್ರಮ, ಇದರಲ್ಲಿ ನಮ್ಮ ಶ್ರಮ ಏನೇನೂ ಇಲ್ಲ, ತಮ್ಮೆಲ್ಲರ ಈ ಒಂದು ಶ್ರಮ, ತಮ್ಮೆಲ್ಲರ ಈ ಒಂದು ಪ್ರೀತಿ ವಿಶ್ವಾಸ, ತಮ್ಮೆಲ್ಲರ ಈ ಒಂದು ಆ ಒಂದು ಮನಸ್ಸು, ಆ ಒಂದು ದಾನ ಧರ್ಮ ಮಾಡಬೇಕೆಂಬತಕ್ಕಂಥ ಮನಸ್ಸಿನಿಂದ ತಾವು ಮಾಡಿರ್ತಕ್ಕಂಥ ಒಂದು ದಾನ ಧರ್ಮದಿಂದ ಇವತ್ತಿನ ದಿವಸ ಆಶ್ರಮಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಅನ್ನಪ್ರಸಾದದ ಸೇವೆ ಆಯಿತು. ಯಾರನ್ನೂ ಕೂಡ ಹಸುಕೊಂಡೋಗಿಲ್ಲ. ಆ ಪದಾರ್ಥಗಳ ರುಚಿ ಎಷ್ಟರ ಮಟ್ಟಿಗಿತ್ತು ಅಂದರೆ, ಪ್ರಸಾದವನ್ನು ಸ್ವೀಕರಿಸಿ ಅಲ್ಲೂ ತಿಂದು ಬಾಕ್ಸ್ಗೆ ಹಾಕೊಂಡು ಮನೆಗೂ ಕೂಡ ತಗೊಂಡೋದ್ರು. ನಾವೆಲ್ಲರಿಗೂ ಕೂಡ ಹೇಳ್ತಿದ್ವಿ, ಮನೆಗೆ ಎಲ್ಲರೂ ಕೂಡ ಸುಸ್ತಾಗಿ ಹೋಗಿದ್ದೀರಿ, ಮನೆಗೆ ಯಾರು ಕೂಡ ಅಡುಗೆ ಮಾಡ್ಕೊಳ್ಬೇಡಿ, ನೀವು ಮನೆಗೂ ಕೂಡ ಬಾಕ್ಸಲ್ಲಿ ತೊಗೊಂಡೋಗಿ ಅಂತ ಹೇಳಿದಾಗ ಮನೆಗೂ ಕೂಡ ಬಾಕ್ಸಲ್ಲಿ ತೊಗೊಂಡು ಅಷ್ಟು ತೊಗೊಂಡೋದ್ರೂ ಕೂಡ ಭಟ್ರಾಗಲಿ ಯಾರಿಗೂ ಮನ್ಸಿಗೆ ನೋವಾಗಲಿಲ್ಲ. ನಾವು ಇನ್ನೂ ಮಾಡಾಕ್ತೀವಿ, ಬರಲಿ ಜನ ಬರಲಿ ಅಂತ ಹೇಳಿ ಪಾಪ ಸಾಕಷ್ಟು ಶ್ರಮ ಬಿದ್ದರು. ಅದೆಲ್ಲವೂ ಕೂಡ ಬರೀ ನಾನೊಬ್ಬನೇ ಹಂಚ್ಕೊಂಡ್ರೆ ಎಲ್ಲಿರ ಎಷ್ಟರ ಮಟ್ಟಿಗೆ ಸಂತೋಷ. ನಮ್ಮ ಗುರುಗಳು ಕೂಡ ಹಂಚ್ಕೊಬೇಕಲ್ವ, ನಮ್ಮ ತಂದೆಯವರು ಕೂಡ ಹೇಳಬೇಕಲ್ವ ಇದ್ರ ಕುರಿತಾಗಿ. ಯಾಕೆಂದರೆ ಅವರಂತೂ ಬಹಳ ಸಂತೋಷವಾಗಿದ್ದಾರೆ. ಇನ್ಯಾಕೆ ತಡ, ಅವ್ರ ಬಾಯಲ್ಲೂ ಕೂಡ ಇದರ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಈಗ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಕ್ಕಂಥ ಸಮಯ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ಆಯುರ್ವೇದ ವನಸಿರಿ ರತ್ನರು ಆಗಿರತಕ್ಕಂಥವ್ರು ಮತ್ತು ನಿಮ್ಮ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಆನಂದ್ ಗುರುಜಿಯವರು, ನನ್ನ ತಂದೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶುಭಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಗೌರೀರ್ಮಿಮಾಯ ಸಲಿಲಾನ್ ಕ್ಷತ್ತದ್ವಿಪದೀಂ ಬಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಜಾತವೇದಸೆ ಸುರವಾಮ ಸೋಮಮರಾತೀಯತೋ ನಿದಹಾತಿ ವೇದಾಃ ಸನಃಪರ್ಷತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನೇ ತ್ವಾಮಗ್ನಿವರ್ಣಾನ್ ತಪಸಾಜ್ವಲಂತೀಂ ವೈಲೋಚನೀಂ ಕರ್ಮಬಲೇ ಚತುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿತರಸೇ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವೀ ವಾರಾಹೀಂದ್ರಾಣಿ ಚಾಮುಂಡಾಂ ಚಂಡಿಕಾಂ ಶ್ರೀ ಮಹಾಕಾಳಿರ್ದೇವತಾಭ್ಯೋ ನಮಃ. ಪದ್ಮಾನನೆ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವ. ಯಾ ಸಾ ಪದ್ಮಾಸನಸ್ಥಾ ವಿಫಲಕಡಿತಡಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಮದ್ಮಹಾಲಲಿತಾಂ ಬಾಲಾತ್ ತ್ರಿಪುರಸುಂದರೀಂ ಅಂಬಾಂ ಭಗವತೀಂ ಶ್ರೀಂ ಕರುಣಾಮಯೀಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀರ್ದೇವತಾಭ್ಯೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಈ ಶುಭ ದಿನಕ್ಕೆ
3000 ಸಂಚಿಕೆಗಳನ್ನು ಪೂರೈಸಿಕೊಂಡಿರ್ತಕ್ಕಂಥ ಮಹರ್ಷಿ ವಾಣಿ ಕಾರ್ಯಕ್ರಮ. 3000 ಸಂಚಿಕೆ ಅಂದರೆ ಇದು ಹುಡುಗಾಟಿಕೆ ಮಾತಲ್ಲ. 3000 ಸಂಚಿಕೆ ದಾಟಬೇಕಾದ್ರೆ ಇದಕ್ಕೆ ಮಹರ್ಷಿ ವಾಣಿ ಕಾರ್ಯಕ್ರಮದ ಪ್ರತಿನಿತ್ಯದ ವೀಕ್ಷಕ ಬಂಧುಗಳು ನಿಮ್ಮಿಂದಲೇ ಸಾಧ್ಯ. ಈ 3000 ಒಬ್ಬ ಎಲ್ಲಿ ವರ್ಷಕ್ಕೆ ಹೊಟ್ಟೋಗ್ತಾ ಇದೆಯಲ್ಲ, ಯಾಕೆಂದರೆ ಸಾಲಿಗ್ರಾಮದಲ್ಲಿ ಮಾತಾಡಿ ಹಾಗಾಗಿದೆ. 3000 ಸಂಚಿಕೆಗಳನ್ನು ಪೂರೈಸಿಕೊಂಡಿರ್ತಕ್ಕಂಥ ಮಹರ್ಷಿ ವಾಣಿ ಕಾರ್ಯಕ್ರಮದ ಸಂಭ್ರಮ ನಮಗಂತೂ ಬಹಳ ಸಂತೋಷ. ಒಂದು ಕಡೆ 3000 ಸಂಚಿಕೆ ಪೂರೈಸಿಕೊಂಡಿರ್ತಕ್ಕಂಥ ಸಂಭ್ರಮದ ಮಾತು, ಮತ್ತೊಂದು ಕಡೆ ನಿನ್ನೆ ನಡೆದಂಥ ಅಮಾವಾಸ್ಯೆಯ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮಾನುಷ್ಠಾನದ ಭಕ್ತ ಸಾಗರದ ಆ ಒಂದು ವಿಶೇಷವಾದಂತಹ ನುಡಿಮುತ್ತು, ಎಲ್ಲವೂ ಆನಂದವೇ. ಏನೇ ಆದರೂ ಧರ್ಮಕ್ಕೆ, ಸಂಸ್ಕೃತಿಗೆ, ಸಂಪ್ರದಾಯಕ್ಕೆ ವಿಶೇಷವಾಗಿರ್ತಕ್ಕಂತಹ ಭಗವತ್ ಸಾನ್ನಿಧ್ಯದ ದರ್ಶನಕ್ಕೆ ಬಂದಂಥ ಭಕ್ತರು ಸಾಕಷ್ಟು ಜನ. ತಾವೆಲ್ಲರೂ ಬಂದಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ, ಆ ಲಕ್ಷ್ಮೀ ಭೂವರಹ ಸ್ವಾಮಿಯ ಅನುಗ್ರಹ ನಿಮಗಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ 3000 ಸಂಚಿಕೆಗಳನ್ನು ಪೂರೈಸಿಕೊಂಡಿರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ, ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಒಬ್ಬರು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ ಈ ಒಂದು ಕಾರ್ಯಕ್ರಮದಕ್ಕೆ ಒಂದು ವಿಶಸ್ಸನ್ನು ಮಾಡಲಿಕ್ಕೆ, ಒಂದು ಶುಭವನ್ನು ಕೋರ್ಲಿಕ್ಕೆ ಅಂತಲೇ ಕರೆ ಮಾಡಿದ್ದಾರೆ. ಬನ್ನಿ ಆ ಕರೆಯನ್ನು ಸ್ವೀಕರಿಸೋಣ, ಯಾರು ಅನ್ನೋದನ್ನು ತಿಳ್ಕೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಗುರುಜಿ. ಕೋಟಿ ಕೋಟಿ ನಮಸ್ಕಾರಗಳು ತಮಗೂ ಕೂಡ. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ 9 ವರ್ಷ ಕಂಪ್ಲೀಟ್ ಮಾಡಿರೋ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ನನ್ನ ಕಡೆಯಿಂದ ತುಂಬು ಹೃದಯದಿಂದ ವಿಶ್ ಮಾಡ್ತಾ ಇದ್ದೀನಿ. 3000 ಎಪಿಸೋಡ್ ಸಂಚಿಕೆಯನ್ನು ಕಂಪ್ಲೀಟ್ ಆಗಿರೋದ್ರಿಂದ ಅದು ಸುಲಭ ಮಾತಲ್ಲ. ಯಾವತ್ತಿದ್ರು ಆನಂದ್ ಗುರುಜಿ ಕೈಯಿಂದಾನೇ ಇದು ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲ ತುಂಬಾ ಖುಷಿ ಆಗ್ತಾ ಇದೆ ನಮಗೆ. 9 ವರ್ಷ ಕಂಪ್ಲೀಟ್ ಆಗಿರೋ ಸತತವಾಗ್ಲಿ ಮಹರ್ಷಿವಾಣಿ ಹೋಗ್ಬೇಕು ಇದೇ ತರ ಅಂತ ನಾವು ನನ್ನ ಕುಟುಂಬ ಯಾವತ್ತೂ ಬಯಸ್ತೀವಿ ಗುರುಜಿ. ನಿಮಗೆ ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾನು ಮೈಸೂರಿಂದ ಕರೆ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮಲ್ಲಿಕಾ ಅಂತ. ನಾನು ಒಬ್ಳು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸ್ಕೂಲಲ್ಲಿ. ನಿಮಗೆ ತುಂಬಾನೇ ಇಷ್ಟ ಆಗತ್ತೆ ನಿಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ. ಪ್ರತಿದಿನ ನನ್ನ ತಾಯಿ ನಿಮ್ಮ ಕಾರ್ಯಕ್ರಮದಲ್ಲಿ ಬರುವ ಎಲ್ಲ ರಾಶಿ ಫಲ ಅನುಷ್ಠಾನಗಳು ಎಲ್ಲ ಸಹ ನಾವು ಮಾಡ್ತೀವಿ ಮನೇಲಿ ಗುರುಜಿ. ನಮಗೂ ತುಂಬಾ ಒಳ್ಳೇದಾಗಿದೆ ಮಾಡಿರೋದ್ರಿಂದ. ನಾನು ಆನಂದ್ ಗುರುಜಿ ಅವ್ರ ಹತ್ರ 2 ನಿಮಿಷ ಮಾತಾಡಬಹುದಾ? ನಿಮಗೆ ಸಿಕ್ಕಿರ್ತಕ್ಕಂತ ಈ ಒಂದು ಸನ್ನಿವೇಶನ ಸಂಪೂರ್ಣವಾಗಿ ಇನ್ನಷ್ಟು ಲಾಭದಾಯಕ ಮಾಡ್ಕೊಳ್ಳಿ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಗುರುಜಿ ಅವ್ರ ಹತ್ರನೂ ಕೂಡ. ಹಲೋ ಹಲೋ. ನಮಸ್ತೆ ತಾಯಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ ತಮಗೆ. ನಮಸ್ತೆ. ಕಾರ್ಯಕ್ರಮ ನಾವು ಸತತವಾಗಿ ನೋಡ್ತಾ ಇದೀವಿ. ನನ್ನ ತಾಯಿ ಅಂತೂ ನಿಮಗೆ ತುಂಬಾ ಅಭಿಮಾನಿ ಅವರು. ಯಾವತ್ತು ನಿಮ್ ಕಾರ್ಯಕ್ರಮದಲ್ಲಿ ಏನೇ ಬಂದ್ರು ಮಾಡ್ತಾರೆ, ನಾವು ಸಹ ಮಾಡ್ತೀವಿ. ಅಂಡ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ. ಹೀಗೆ ಸತತವಾಗಿ ಬರ್ಲಿ ಅಂತ ನಾವ್ ಯಾವತ್ತೂ ಹಾರೈಸ್ತೀವಿ ಗುರುಜಿ. ನಿಮಗೆ ತುಂಬಾ ಸಂತೋಷ, ಒಳ್ಳೇದಾಗ್ಲಿ. ಯಾಕೆಂದ್ರೆ ಇದೊಂದು ಧರ್ಮ ಜಾಗೃತಿ. ಕುಟುಂಬದಲ್ಲಿ ಒಬ್ಬರು ಯಾವುದೇ ಸಮಸ್ಯೆಗಳು ಬಂದಾಗ ಏನೇ ಆದರೂ ಒಬ್ಬರು ಮನೆಯಲ್ಲಿರ್ತಕ್ಕಂಥ ಒಬ್ಬರು ಹಿರಿಯರು ಹೇಳೋ ಮಾತು ಎಲ್ಲರ ಕಿವಿಗೆ ಬೀಳಬೇಕಾಗಿತ್ತು. ಆದರೆ ಇವತ್ತು ಹಿರಿಯರ ಮಾತನ್ನು ಎಲ್ಲೋ ಒಂದು ಕಡೆ ಆಲಿಸೋದು ಬಹಳ ಕಷ್ಟವಾಗಿ ಕೂತ್ಕೊಳ್ತಾ ಇತ್ತು. ಅಂತಹ ಪರಿಸ್ಥಿತಿನಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದು ಸ್ಥಾನಮಾನವನ್ನು ನನಗೆ ಕಲ್ಪಿಸಿ ನನ್ನಿಂದ ಹೇಳುವಂಥ ಮಾತುಗಳನ್ನು ಆಲಿಸಿ ಎಷ್ಟೋ ಕುಟುಂಬಗಳಲ್ಲಿ ಅದನ್ನು ಪಾಲನೆ ಮಾಡ್ತಿದ್ದಾರೆ ಅಂದರೆ ಅದು ನಿಜಕ್ಕೂ ಸಂತೋಷವೇ ಸರಿ. ನನಗೆ ಸಿಕ್ಕಂಥ ಒಂದು ಸೌಭಾಗ್ಯ ಈ ಸಾನ್ನಿಧ್ಯ. ಅದರಿಂದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ 3000 ಸಂಚಿಕೆ ತುಂಬಿದ್ರು ಇಲ್ಲಿವರೆಗೂ ಸಹಿತ ಅದು ಹಸಿರಾಗಿ ನಿಂತಿರ್ತಕ್ಕಂಥದ್ದು, ಪ್ರತಿಯೊಬ್ಬರ ಮನಸ್ಸನ್ನು ಹೃದಯವನ್ನು ಗೆದ್ದಿರ್ತಕ್ಕಂಥದ್ದು ಮಹರ್ಷಿವಾಣಿ ಕಾರ್ಯಕ್ರಮ. ಭಾಳ ಸಂತೋಷ ತಾಯಿ. ನಿಮಗೂ ನಿಮ್ಮ ಪರಿವಾರಕ್ಕೂ ಒಳ್ಳೆಯದಾಗಲಿ. ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಇರಲಿ. ಜೊತೆಗೆ ತಾವು ಶಿಕ್ಷಕರು ಅಂದರೆ ಸೂರ್ಯನ ಕಿರಣಗಳಿದ್ದ ಹಾಗೆ. ಆ ಸೂರ್ಯನ ಕಿರಣಗಳು ಎಲ್ಲಿವರೆಗೂ ಪಸರಿಸ್ತಾ ಇರುತ್ತೋ ಅಲ್ಲಿವರೆಗೂ ಆ ಬೆಳಕಿನ ರೀತಿ ಇರುತ್ತೆ. ಹಾಗೆ ನಿಮ್ಮೊಳಗಿರುವಂತಹ ಜ್ಞಾನಚಕ್ಷುವಿನಿಂದ ತಮ್ಮ ಸ್ವರದಿಂದ ಮಕ್ಕಳಿಗೆ ಏನು ಬೋಧನೆ ಮಾಡ್ತಿರ್ತೀರೋ, ಮಕ್ಕಳಿಗೆ ಏನು ಪಾಠ ಪ್ರವಚನಗಳನ್ನು ಮಾಡ್ತಿರ್ತೀರೋ ಆ ಮಕ್ಕಳ ಜೀವನ ಸುಂದರವಾದಂತಹ ರೀತಿ ಬೆಳಕಾಗಿ ನಿಂತುಕೊಳ್ಳುತ್ತೆ. ಆ ಕಾಯಕ ಇನ್ನಷ್ಟು ಅದ್ಭುತವಾಗಿರಲಿ, ಒಳ್ಳೆ ಚೆನ್ನಾಗಿರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ತಾಯಿ. ಒಳ್ಳೆಯದಾಗಲಮ್ಮ. ಕಾರ್ಯಕ್ರಮಕ್ಕೆ ಮೈಸೂರಿನಿಂದ ಮಲ್ಲಿಕಾ ಎಂಬತಕ್ಕಂಥವ್ರು ಕರೆಯನ್ನು ಮಾಡಿದ್ದೀರಿ, ಒಂದು ವಿಶೇಷ ಶುಭ ಕೋರ್ಲಿಕ್ಕೆ. ಒಳ್ಳೆಯದಾಗಲಿ ತಾಯಿ. ನಿಮಗೆ, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವ್ರೆಲ್ಲರಿಗೂ ಕೂಡ ನಂಜನಗೂಡು ನಂಜುಂಡೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ.
ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ ಅಂತ ಹೇಳ್ತಾ ಭಗವತಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇನ್ನು ವಿಶೇಷವಾಗಿರ್ತಕ್ಕಂಥ ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ. ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ನಮಗೆ ಇವತ್ತಿನ ದಿವಸದ ಪಂಚಾಂಗ ಶ್ರವಣನ ತಿಳಿಸ್ಕೊಡಿ ಗುರುಗಳೇ. ಖಂಡಿತ. ಪಂಚಾಂಗ ಶ್ರವಣ ತಿಳಿಸೋಕ್ಕೂ ಮುನ್ನ ಗುರುಗಳೇ, ಕೈಗೆ ಪಂಚಾಂಗ ಬಂದಿದೆ. ಗುರುಗಳೇ, ಆದರೆ ನಿನ್ನೆಯ ಒಂದಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ನಾನು ಹಂಚ್ಕೋಬೇಕು ಅಂತ ನನ್ನ ಮನದಾಳದ ಮಾತು. ನಿನ್ನೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ತಿಳಿಸಿರುವಂತಹ ರೀತಿ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾನ್ನಿಧ್ಯ. ಆ ಸಾನ್ನಿಧ್ಯ ಅಂದರೆ ಆ ಸಾಲಿಗ್ರಾಮ ನಮ್ಮ ಆಶ್ರಮದಲ್ಲಿದೆ, ಬಂದು ದರ್ಶನಕ್ಕೆ ಬನ್ನಿ ಅಂತ ನಾನು ಭಕ್ತರಿಗೆ ಕರೆ ಕೊಟ್ಟಿದ್ದು ಉಂಟು. ಅದು ಸತ್ಯನೇ. ಯಾಕೆಂದರೆ ಅಂಗೈ ಹುಂಡಿಗೆ ಕನ್ನಡಿ ಬೇಡ ಎಂಬಂಥ ರೀತಿ ಪ್ರತಿನಿತ್ಯ ಕಾರ್ಯಕ್ರಮದಲ್ಲಿ ನಾವು ತೋರಿಸುವಂತಹ ಪ್ರೋಮೋ ಮತ್ತು ಅಲ್ಲಿಗೆ ಬರ್ತಕ್ಕಂಥ ಭಕ್ತರು ಅದೆಲ್ಲವನ್ನು ಸಹಿತ ತಾವು ದರ್ಶನ ಮಾಡ್ತಿದ್ದೀರಿ. ನಿನ್ನೆ ಭಾನುವಾರ ಅಮಾವಾಸ್ಯೆ ಆದ್ದರಿಂದ ಅಮಾವಾಸ್ಯೆ ನಡೆದಂಥ ಹೋಮ, ಅಮಾವಾಸ್ಯೆ ಎಂದು ಸ್ವಾಮಿಗೆ ನಡೆದಂತಹ ಮಹಾಭಿಷೇಕ, ಸ್ವಾಮಿಯ ದರ್ಶನಕ್ಕಾಗಿ ಬಂದಂತಹ ಜನಸಾಗರ. ನಿನ್ನೆ ಅಭೂತಪೂರ್ವವಾದಂತಹ ಒಂದಷ್ಟು ವಿಶೇಷವಾದಂತಹ ಜನಸಾಗರವೇ. ಸಾದಹಳ್ಳಿ ಸರ್ಕಲ್ನಿಂದ ಹಿಡಿದು ಅಂದರೆ ಏರ್ಪೋರ್ಟ್ ಟೋಲ್ ಸಾದಹಳ್ಳಿ ಸರ್ಕಲ್ನಿಂದ ಹಿಡಿದು ನಮ್ಮ ಆಶ್ರಮದವರೆಗೂ ಆ ಬರುವಂಥ ಸರತಿ ಸಾಲ ಗಾಡಿಗಳಿತ್ತಲ್ಲ, ಅದು ನೋಡೋದು ಆನಂದ. ನವರತ್ನ ಅಗ್ರಹಾರದಲ್ಲಿ ಒಂದು ಮಾರುತಿ ಮಂದಿರ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಆಶ್ರಮದವರೆಗೂ ಅಲ್ಲಿ ತನಕ ಸರತಿ ಸಾಲಲ್ಲಿ ನಿಂತು ಬಂದಂಥ ಭಕ್ತರು, ಅದು ಮಹದಾನಂದ. ಆದರೆ ಇಲ್ಲಿ ಒಂದು ಆಲೋಚನೆ ಮಾಡಬೇಕು. ಇದೊಂದು ಆಧ್ಯಾತ್ಮಿಕವಾದಂತಹ ದೇವತಾ ಕೇಂದ್ರ, ಜೊತೆಗೆ ಅಪರೂಪವಾದಂಥ ಸಾಲಿಗ್ರಾಮ. ಒಂದು ದೇವರ ವಿಗ್ರಹವನ್ನು ವಿಶ್ವಕರ್ಮಿ ಕೆತ್ತನೆ ಮಾಡಿ ಅದಕ್ಕೆ ಪ್ರತಿಷ್ಠಾಪನೆ, ಅದಕ್ಕೆ ಜೀವಕಳೆಯನ್ನು ಕೊಟ್ಟು ವಿಗ್ರಹ ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು. ಆದರೆ ಸಾಲಿಗ್ರಾಮಕ್ಕೆ ಯಾರೂ ಸಾಲಿಗ್ರಾಮ ಕೆತ್ತನೆ ಇಲ್ಲ, ಅದಕ್ಕೆ ಜೀವ ಕೊಡಬೇಕಾದ್ದಿಲ್ಲ, ಅಥವಾ ಅದಕ್ಕೆ ವೇದ ಮಂತ್ರಗಳಿಂದ ಒಂದು ಜೀವಶಕ್ತಿಯನ್ನು ಕೊಟ್ಟು ಕೂಡಿಸಬೇಕಾದ್ದಿಲ್ಲ. ಅದರಲ್ಲಿ ಆ ಶಕ್ತಿ ಇದೆ. ನಿನ್ನೆ ಬಂದಂಥ ಜನಸಾಗರ ಆನಂದ್ ಗುರುಜಿಯವರ ಕರೆಯಿಂದ ಬಂದದ್ದಲ್ಲ. ನಿನ್ನೆ ಬಂದಂತಹ ಜನಸಾಗರ, ನಿನ್ನೆ ದರ್ಶನ ಮಾಡಿರ್ತಕ್ಕಂತಹ ಮಹನೀಯರಿಗೆ ಇದು ಆನಂದ್ ಗುರುಜಿಯವರು ಏನೋ ಕರೆಸಿದ್ದಾರೆ, ಆನಂದ್ ಗುರುಜಿಯವರು ಏನೋ ಕೊಡ್ತಾರೆ, ಆನಂದ್ ಗುರುಜಿಯವರು ಆಶ್ರಮಕ್ಕೆ ಹೋದರೆ ಇನ್ನೊಂದು ಏನೋ ವ್ಯವಸ್ಥೆ ನಮಗಾಗುತ್ತೆ, ಇದರಿಂದ ಬಂದಂಥವ್ರಲ್ಲ. ಆ ಥರ ಆಲೋಚನೆ ಮಾಡಿದರೂ ಅದು ಬೆರಳೆಣಿಕೆಯಷ್ಟು ಮಾತ್ರ. ಸಾಲಿಗ್ರಾಮದ ಅರಿವಿಟ್ಕೊಂಡು ಒಂದು ವಿಶೇಷವಾದ ಶಕ್ತಿಯುತವಾದಂಥ ಸಾಲಿಗ್ರಾಮ ಇದೆ, ಅಷ್ಟು ಬೃಹತ್ ಮಟ್ಟದ ಸಾಲಿಗ್ರಾಮ ಇದೆ, ಅದನ್ನು ದರ್ಶನ ಮಾಡಬೇಕು ಎಂಬತಕ್ಕಂಥ ಮನದಾಳದ ಮನಸ್ಸಿನಿಂದ ಬಂದಂಥವ್ರು. ಆದರೆ ಒಂದಷ್ಟು ನೂಕುನುಗ್ಗಾಟ, ಒಂದಷ್ಟು ಅಚಾತುರ್ಯಗಳು, ನಮ್ಮಲ್ಲಿ ವ್ಯವಸ್ಥೆ ಸರಿಯಿಲ್ಲ ಅಂತಕ್ಕಂಥದ್ರ ಧ್ವನಿ ನಿನ್ನೆ ನಾನೊಂದಷ್ಟು ಜನಗಳ ಬಾಯಲ್ಲಿ ಕೇಳಿದೆ. ಒಂದು ಆಲೋಚನೆ ಮಾಡಿ, ವ್ಯವಸ್ಥೆ ಅಂದರೆ ಏನು? ವ್ಯವಸ್ಥೆ ನಾನು ನೀವು ಎಲ್ಲರೂ ಒಂದು ಕಡೆ ಒಂದು 50 ಜನ 1000 ಜನ ಒಂದು ಕಡೆ ಸೇರಿದ್ರೆ ನಮ್ಮಗಳಲ್ಲಿ ಮೊದಲು ತಾಳ್ಮೆ ಬೇಕು. ಆ ಸ್ಥಳದಲ್ಲಿರ್ತಕ್ಕಂತಹ ಪರಿಸ್ಥಿತಿಯನ್ನು ಆಲೋಚನೆ ಮಾಡಿ ನಾವು ಅದಕ್ಕೆ ತಕ್ಕನಾಗಿ ಹೋಗ್ಕೊಂಡು ಹೋಗಬೇಕು. ಅದನ್ನು ಆಲೋಚನೆ ಮಾಡೋದು ಬಿಟ್ಟು ವ್ಯವಸ್ಥೆ ಸರಿಯಿಲ್ಲ ಎಂಬತಕ್ಕಂಥದ್ದರ ಒಂದು ಮಾತನ್ನು ಧ್ವನಿ ಎತ್ತಿದ್ರೆ, ನಿಮ್ಮ ಕುಟುಂಬಕ್ಕೆ ಹೀಗೆ ಏಕಾಏಕಿ ಜನಸಾಗರ ಬಂದರೆ ಏನು ಮಾಡ್ತೀರಿ ಅಂದರೆ ಅದು ಪೂರ್ವಭಾವಿ ವ್ಯವಸ್ಥೆ ಮಾಡುತ್ತೇನೆ ಅಂತ ಹೇಳ್ತಾರೆ. ಅದು 100 ಜನಕ್ಕೆ ಮಾಡ್ಬೋದು, 200 ಜನಕ್ಕೆ ಮಾಡ್ಬೋದು, 1000 ಜನಕ್ಕಲ್ಲ. ಆದರೆ ಆಶ್ರಮಕ್ಕೆ ಬಂದಾಗ ಅದು ಆಶ್ರಮ, ಅದು ಎಲ್ಲರಿಗೂ ಅನ್ವಯಿಸ್ತಕ್ಕಂತಹದ್ದು. ಜೊತೆಗೆ ಅಪರೂಪವಾದ ಸಾಲಿಗ್ರಾಮ, ದರ್ಶನ ಸಿಕ್ಕಿರೋದು ಪುಣ್ಯ. ಯಾರೋ ಪುಣ್ಯಾತ್ಮ ತಂದರು, ಅದನ್ನು 10 ಜನಕ್ಕೆ ದಾರಿಯಾಗಲಿ, 1000 ಜನ ದರ್ಶನ ಮಾಡಲಿ, ಸಮಸ್ಯೆಗಳು ದೂರ ಆಗಲಿ ಎಂಬತಕ್ಕಂಥ ಚಿಂತನೆಯಿಂದ ನಾವು ವಾಹಿನಿಯಲ್ಲಿ ಕೂತು ಇಲ್ಲಿಂದ ನಾನು ಹೇಳಿ 10 ಜನ ಬಂದು ದವಸದಾನಿಗಳನ್ನು, ಕಷ್ಟನೋ ಸುಖನೋ, ಹಿಂದೂ ಕ್ರೈಸ್ತ ಮುಸಲ್ಮಾನ 3 ಜನ 3 ಧರ್ಮಗಳವರು ತಂದು ಹಾಕಿರೋ ಧಾನ್ಯ. ಆದರೆ ಒಬ್ಬ ತಾಯಿ ನಡ್ಕೊಂಡ ರೀತಿ ನನಗೆ ಯಾಕೋ ಮನಸ್ಸು ಸಮಾಧಾನ ಆಗಲಿಲ್ಲ. ತಿನ್ನೋ ಅನ್ನನ ಅಲ್ಲಿ ಬಿಟ್ಟು ಓಡೋಗುವಂಥದ್ದು ಅವಶ್ಯಕತೆ ಇಲ್ಲ, ಅಷ್ಟು ಮಾತಾಡೋ ಅವಶ್ಯಕತೆ ಇಲ್ಲ. ಆದರೆ ಆಡೋ ಪ್ರತಿಯೊಬ್ಬರು ಸಹಿತ ಒಂದು ಮಾತು, ಸಂತೋಷವಾದ ಮಾತು, ನಿಮ್ಮ ಗುರುಗಳಿಗೆ ಆನಂದ್ ಗುರುಜಿಯವರಿಗೆ ಮನಸ್ಸು ಸಂತೋಷಪಟ್ಟಿದ್ದೇನಪ್ಪ ಅಂದರೆ, ಅಪರೂಪವಾದಂಥ ಸಾಲಿಗ್ರಾಮ ದರ್ಶನ ಮಾಡೋಕ್ಕೆ ನನಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಲ್ಲ, ಅದು ನಮಗೆ ಬಹಳ ಸಂತೋಷ ಅಂತ ಹೇಳಿದ್ದಾರೆ. ಆ ಮಾತು ನನ್ನ ಹೃದಯದಲ್ಲಿ ಅಚ್ಚುಳಿತು. ಎಲ್ಲೇ ಹೋದರೂ ಮೂಗಿನ ತುದಿಯಲ್ಲಿ ಕೋಪ ಒಳ್ಳೆಯದಲ್ಲ. ಒಂದು ಕುಟುಂಬದಲ್ಲಿ ಬಂದು ಹೋಗುವಂಥ ಇಂಥ ಸನ್ನಿವೇಶಗಳಲ್ಲಿ ಆಗುವಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ನಾವು ಕುಟುಂಬಸ್ಥರು ಎಲ್ಲರೂ ಸರಿಪಡಿಸ್ಕೋಬೇಕು. ಇದು ವಸುದೈವ ಕುಟುಂಬಕಂ, ಭಾರತ ದೇಶ ವಸುದೈವ ಕುಟುಂಬಕಂ. ನಾವೆಲ್ಲರೂ ಸಹಿತ ಒಂದು ಕುಟುಂಬದಲ್ಲಿದ್ದೇವೆ. ಒಬ್ಬರಿಗೆ ಅನುಕೂಲ ಆಗಿಲ್ಲ ಅಂದಾಗ ನಾವು ಎದ್ದು ಇನ್ನೊಬ್ಬರು ಸಹಾಯ ಮಾಡಿಕೊಟ್ರೆ ತಪ್ಪಲ್ಲ. ಆದರೆ ನಮ್ಮಲ್ಲಿ ಕೆಲವು ಮನಸ್ಥಿತಿ ಆಗಿರೋದಿಲ್ಲ. ಇರಲಿ, ವಿಚಾರ ಸಾಕಷ್ಟು ಇದೆ. ನಾನು ನಿಮ್ಮೊಂದಿಗೆ ಇವತ್ತು ನನ್ನ ಮನದಾಳದ ಮಾತನ್ನು ನಾನು ನಿಮ್ಮೊಂದಿಗೆ ಹಂಚ್ಕೋಬೇಕಾಗಿದೆ. ಕೂತ್ಕೊಳ್ಳಿ, ಮಾತಾಡ್ತೇನೆ.
ಇನ್ನು ಬಹಳ ವಿಶೇಷವಾಗಿ ಆಗಲೇ ಗುರುಗಳು ಹೇಳ್ತಾ ಇದ್ರು ಅವರ ಮನದಾಳದ ಮಾತನ್ನು. ಯಾಕೆಂದರೆ ಅಲ್ಲಿ ನಡೆದಿರ್ತಕ್ಕಂಥ ಒಂದಷ್ಟು ಘಟನೆಗಳು, ಒಂದಷ್ಟು ಜನರ ಬಾಯಲ್ಲಿ ಬಂದಿರತಕ್ಕಂಥ ಮಾತುಗಳು ನಿಜಕ್ಕೂ ಎಲ್ಲೋ ಒಂದು ಕಡೆ ಆ ಕ್ಷಣ ಮನಸ್ಸಿಗೆ ನೋವಾಯ್ತೇನೋ, ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಒಂದಷ್ಟು ಜನ ಈ ಮಾತು ಹೇಳಿದ್ರಲ್ಲ ಅಂತೇಳಿ. ಆಗಲಿ, ಯಾಕೆಂದರೆ ಆ ನುಗ್ಗಲಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳು ಸಾಕಷ್ಟು ಇದ್ವು. ಅದನ್ನು ಗುರೂಜಿಯವರು ಕೂಡ ಹೇಳ್ತಾ ಇದ್ರು, ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳಿ. ಅವರು ಏನೇನು ಹೇಳ್ತಾರೆ, ಗುರೂಜಿಯವ್ರ ಮನಸ್ಸಲ್ಲಿ ಇನ್ನೇನಿದೆ ಎಂಬತಕ್ಕಂಥದ್ದನ್ನು ನಾನಂತೂ ಕೇಳಬೇಕು. ಯಾಕಂದರೆ ನಿನ್ನೆ ಕಾರ್ಯಕ್ರಮ ಅದು ಅಷ್ಟು ಅತ್ಯದ್ಭುತ ಅಂತಲೇ ಹೇಳ್ಬೋದು. ಏನು ಆ ಜನಸಾಗರ ಅಲ್ವಾ ಗುರುಗಳೇ? ಆ ಜನಸಾಗರನ ನೋಡೋದೇ ಒಂದು ಜನಸಾಗರ ಮತ್ತು ವ್ಯವಸ್ಥೆ. ನನಗೆ ತಿಳಿದ ಮಟ್ಟಿಗೆ ವ್ಯವಸ್ಥೆ ಅಂದರೆ ಇಷ್ಟೇ. ನಾವು ಒಂದೊಂದು ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಕ್ಕೆ ಹೊರಟಾಗ ಅಥವಾ ಅಲ್ಲದಕ್ಕೆ ಬೇಕಾದಂಥದ್ದು ಏನು ಮಾಡಿದ್ರೂ ಸಹಿತ ಅದನ್ನು ಮೀರಿ ನಡೆಯುವಂಥದ್ದಾಗತ್ತೆ. ಇನ್ನೊಂದು ವಿಶೇಷ ಅಂದರೆ ನಮ್ಮ ಉತ್ತರ ಕರ್ನಾಟಕದ ತಾಯಂದರು ಅಭಿಮಾನಿಗಳಿದ್ದಾರಲ್ಲ, ಆ ಪ್ರೀತಿ ವಿಶ್ವಾಸವೇ ಒಂಥರ. ಅವ್ರು ಏನಂದರೆ ನಿಂತು ಬಿಡಬೇಕು, ದರ್ಶನ ಆಗಬೇಕು. ಬರೀ ದೇವ್ರ ದರ್ಶನ ಅಲ್ಲ, ಜೊತೆ ಗುರುಗಳ ದರ್ಶನ ಆಗಬೇಕು, ಗುರುಗಳ ಹತ್ರಕ್ಕೆ ಹೋಗಬೇಕು. ಆ ಬ್ಯುಸಿಯಲ್ಲೂ ಸಹಿತ ನನ್ನ ಓಡಾಟ ಒಂದು ಕಡೆ ಒಂದು ಸೆಕೆಂಡ್ ನಿಂತಿದ್ದಲ್ಲ. ಅಡುಗೆ ಮನೆ ಕಡೆ ನೋಡಬೇಕು, ಈ ಕಡೆ ದೇವ್ರ ಕಡೆ ನೋಡಬೇಕು, ಬರೋ ಭಕ್ತರು ನೋಡಬೇಕು, ಅಲ್ಲಲ್ಲಿ ಕೂಡಿಸ್ಬೇಕು, ಸರ್ತಿ ಸಾಲ ಕೂಡಿಸ್ಬೇಕು, ನೀವು ಅಲ್ಲಿ ಕೂತ್ಕೊಳ್ಳಿ ಇಲ್ಲಿ ಅದೃಷ್ಟಕ್ಕೆ ಆ ಮೈಕ್ ಸೆಟ್ಟು ಕೈ ಕೊಡೋದ, ಅದು ಕೈ ಕೊಡೋದಕ್ಕೆ ಅವಕಾಶ ಹೇಗಾಯಿತು ಅಂದರೆ, ಈ ನಾವು ಜನನ ಬಿಟ್ಟು ಕೂತ್ಕೊಳ್ಳಿ ಅಂತ ಹೇಳಿದ್ವಲ್ಲ, ಕೂತ್ಕೊಂಡಾಗ ಹೋಗಿ ಆ ವೈರ್ ಮೇಲೆ ಕೂತ್ಬಿಟ್ಟಿದ್ದಾರೆ. ಅಲ್ಲಿ ವೈರ್ ಕನೆಕ್ಷನ್ನು ತಪ್ಪು ಹೋಗ್ಬಿಟ್ಟಿದೆ. ಅದೃಷ್ಟಕ್ಕೆ ಶಲ್ಲು, ಆ ಬ್ಯಾಟ್ರಿದು ಮೈಕ್ ಶಲ್ಲು ಅದು ಕೈ ಕೊಡ್ದು. ಶಲ್ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಾವು ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ದೀವೋ ಆ ವ್ಯಕ್ತಿ ಅವನು ಜನನ ಕಂಟ್ರೋಲ್ ಮಾಡೋಕ್ಕೆ ಅವ್ನು ಗೇಟ್ ಹತ್ರ ಎಲ್ಲೋ ಸೇರ್ಕೊಬಿಟ್ಟಿದ್ದಾನೆ. ಅವನ ಫೋನ್ ಸ್ವಿಚ್ ಆಫ್, ಶಲ್ ಇಲ್ಲ. ಅಬ್ಬಬ್ಬ, ಹಿಂಗಿದೆ ಅಂದರೆ ನೆನ್ನೆ ಕೈಕಾಲಾಡೋದು ಬಹಳ ಕಷ್ಟವೇ. ನಾನು ಸಾಲಿಗ್ರಾಮದ ವಿಚಾರ ಒಂದಷ್ಟು ಧ್ವನಿ ಎತ್ತಿದ್ರೆ ಈ ಕಡೆಯಿಂದ ಇಬ್ಬರು ಬಂದು ಕಾಲಿಗೆ ನಮಸ್ಕಾರ ಮಾಡೋದು. ಇವ್ರನ್ನ ಕೂತ್ಕೊಳ್ಳಿ ಅನ್ನೋಷ್ಟೊತ್ತಿಗೆ ಈ ವಿಚಾರ ಮರೆತು ಇನ್ನೊಂದು ವಿಚಾರ ತಲೆಗೆ ತೊಗೊಳ್ಳೋದು. ಒಟ್ಟಾರೆ ನೆನ್ನೆ ಒಂದು ದೊಡ್ಡ ಸರ್ಕಸ್ಸೇ ಆಯಿತು. ಆದರೂ ಒಂದು ಸಂತೋಷ, ಎಲ್ಲರನ್ನೂ ನಾನು ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ. ಜನನ ಮೆಚ್ಚಿಸ್ಲಿಕ್ಕೆ ಜನಾರ್ದನನ ಕೈಲಾಗಲ್ಲ. ಆದರೆ ಎಲ್ಲರ ಮನಸ್ಸಲ್ಲಿ ಒಂದು ವಿಚಾರ ತಿಳ್ಕೊಳ್ಳಿ, ಒಂದು ಅಭೂತಪೂರ್ವವಾದಂಥ ಸಾಲಿಗ್ರಾಮ ಇದೆ, ದರ್ಶನ ಮಾಡಿಕೊಳ್ಳಿ, ನಿಮ್ಮ ಕರ್ಮಫಲವನ್ನು ದೂರ ಮಾಡಿಕೊಳ್ಳಿ, ಒಂದು ವಿಶೇಷತೆ ಇದೆ ಅಂತ ಹೇಳಿದ್ದಾಗ ನಿಮ್ಮ ಉದ್ದೇಶ, ನಿಮ್ಮ ಮನಸ್ಸು ಆ ಸಾಲಿಗ್ರಾಮ ದರ್ಶನದ ಬಗ್ಗೆ ಚಿಂತನೆ ಮಾಡಬೇಕು. ಅದು ನನ್ನೊಬ್ಬರಿಗೆ ಸ್ವಂತವಾಗಿ ಅವರು ತಂದದ್ದು. ನಾನು ವಾಸ್ತುಗುರುಕ್ಕೆ ನನ್ನ ಆಶ್ರಮಕ್ಕೆ ತಂದಾಗ ಒಂದು ದಿವಸಕ್ಕೆ ಅವಕಾಶ ಕೊಟ್ಟಾಗ 2ನೇ ದಿವಸಕ್ಕೆ ಪರ್ಮಿಷನ್ ಕೇಳಿ 3ನೇ ದಿವಸಕ್ಕೆ ನಮಗೆ ಅನುಕೂಲ ಆಗಿ 4 ಜನ ಒಳ್ಳೆ ರಿಸಲ್ಟ್ ಬಂದ ಮೇಲೆ ಅದರ 10 ಜನಕ್ಕೆ ಅನುಕೂಲ ಆಗಲಿ ಅಂತ ನಾನು ತಿಳಿಸಿದ್ದು. ಎಲ್ಲರ ಒಳಿತಿಗಾಗಲಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ. ಹಾಗೆ ನಿನ್ನೆ ಕಂಕಣದ ದಾರವನ್ನು ನಾವು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ವಿ. ನಿನ್ನೆ ಬೆಳಿಗ್ಗೆ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದರೆ ಸರ್ತಿ ಸಾಲಲ್ಲಿ ಒಂದಷ್ಟು ಜನ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ಅಭಿಷೇಕ ಆಯಿತು. ಅಭಿಷೇಕ ಆಗೋವರೆಗೂ ಆನಂದವಾಗಿ ಜನ ಕೂತ್ಕೊಂಡ್ರಿ. ಅಲಂಕಾರ ಆಯಿತು, ಮಂಗಳಾರತಿ ಒಂದಾಯಿತು. ಅದಾದ ಮೇಲೆ ಶುರುವಾಯ್ತಲ್ಲಪ್ಪ ನಿಮ್ಮದು. ಒಂದಷ್ಟು ಜನ ಯಾವಾಗ ಒಂದು 20 ಜನ ಎದ್ದು ಮುಂದೆ ಧಾವಿಸೋಕ್ಕೆ ಶುರುವಾದರು. ಸರ್ತಿ ಸಾಲಲ್ಲಿ ಕೂತಿದ್ದವರು ಅವರು ಇವರು ಎಲ್ಲ ಒಟ್ಟಿಗೆ ಎದ್ದು ಬಿಟ್ಟರು. ಹಾಗಾಗಿ ಒಂದಷ್ಟು ಅವ್ಯವಸ್ಥೆಗಳಾಯಿತು. ಏನಾದರೂ ಎಲ್ಲರೂ ದರ್ಶನ ಮಾಡಿದ್ದೀರಿ, ಅದೊಂದು ಸಂತೋಷ. ಯಾರ್ಯಾರಿಗೆ ದರ್ಶನ ಆಗಿಲ್ಲ, ಇನ್ನೂ 23ರವರೆಗೂ ಅವಕಾಶ ಇದೆ. ನಿಮ್ಮ ಮನಸ್ಸಿಗೆ ಯಾವುದೂ ಕಡಿವಾಣ ಇಲ್ಲ ಅಥವಾ ಹೀಗೆ ಅಂತ ನಿರ್ಬಂಧ ಇಲ್ಲ. ಭಗವಂತನ ದರ್ಶನ ಎಂಬತಕ್ಕಂಥದ್ದು ಒಂದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು, ಅದನ್ನು ಯೋಚನೆ ಮಾಡಿ. ಯಾಕೆಂದರೆ ಇಂತಹ ಅಪರೂಪವಾದ ಸಾಲಿಗ್ರಾಮ, ದೇವಾಲಯಗಳು, ದೇವರ ಪ್ರತಿಷ್ಠಾಪನೆ, ದೇವರ ಆ ಸಾನ್ನಿಧ್ಯ ಈ ಸಾನ್ನಿಧ್ಯ ಎಲ್ಲ ಕಡೆ ಓಡಾಡ್ಬೋದು, ಅದು ಅಲ್ಲೇ ಇರುತ್ತೆ. ಆದರೆ ಆ ಸಾಲಿಗ್ರಾಮ ನಮ್ಮ ಮಹರ್ಷಿ ಮಂದಿರದಲ್ಲಿ ಇರ್ತಕ್ಕಂಥದ್ದು ಬರೀ 23ನೇ ತಾರೀಕುವರೆಗೂ ಮಾತ್ರ. ಹಾಗೆ ನಿನ್ನೆ ಆ ದಾರದಿಂದ, ಆ ಕಂಕಣದಿಂದ ಸ್ವಾಮಿಗೆ ಅಲಂಕಾರವನ್ನು ಮಾಡಿ ಆ ಅಮಾವಾಸ್ಯೆಯ ಅನುಷ್ಠಾನವನ್ನು ಮಾಡಿರ್ತಕ್ಕಂಥ ದಾರ. ಬೆಳಗ್ಗೆ ಮತ್ತು ಸಂಜೆ ನೋಡಿ ಸಮಾಧಾನದಿಂದ ಜನ ಕೂತ್ಕೊಂಡ್ರು. ಪ್ರತಿಯೊಬ್ಬರಿಗೂ ಕಂಕಣ ವಿಸರ್ಜನೆ ಕೊಟ್ಟಿದ್ದೀವಿ, ಎಲ್ಲರಿಗೂ ಕಂಕಣವನ್ನು ಕೊಟ್ಟಿದ್ದೀವಿ, ಸಂಕಲ್ಪ ಆಗಿದೆ. ಹಾಗೆ ನಿನ್ನೆ ಯಾರು ತಗೊಳ್ಳಿಕ್ಕಾಗಿಲ್ಲ, ನಿಮಗೆ ಇವತ್ತಿನಿಂದ ನಿರಂತರವಾಗಿ ಮಹರ್ಷಿ ಮಂದಿರದಲ್ಲಿ ಕಂಕಣವನ್ನು ಕೊಡುವಂಥ ಕೆಲಸ ಆಗುತ್ತೆ. ನಿಮಗೆ ನಂಬಿಕೆ ಇದ್ದು ಭಗವಂತನ ದರ್ಶನ ಮಾಡಿ ಆ ಕಂಕಣದಿಂದ ನಮಗೆ ಅನುಕೂಲ ಆಗುತ್ತೆ. ನಿನ್ನೆ ದರ್ಶನ, ಇನ್ನೊಂದು ವಿಚಾರ ಹೇಳ್ತೇನೆ, ಇದನ್ನೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಸ್ವಾಮಿನ ದರ್ಶನ ಮಾಡಿರ್ತಕ್ಕಂಥವ್ರು ನಿಮ್ಮ ಮನದಾಳದ ಮಾತನ್ನು ಭಗವಂತನ ಹತ್ರ ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥವ್ರಿಗೆ ನಿಮಗೆ ಪಾಸಿಟಿವ್ ಆಗಿ ಅಲ್ಲಿರ್ತಕ್ಕಂಥ ಆ ಸಾಲಿಗ್ರಾಮದಿಂದ ನಿಮಗೆ ಅನುಕೂಲ ಆಯಿತು ಅಂತ ನಿಮಗೆ ಅನಿಸಿದಾಗ ಪುನಃ ಬಂದು ಭಗವಂತನ ದರ್ಶನ ಮಾಡಿ. ಈ ಆಪ್ಷನ್ ನಿಮಗಿರಲಿ. ಯಾಕೆಂದರೆ ಸುಮ್ಮನೆ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಥರ ಬೇಡ. ನಾವು ಒಂದು ಕುರಿ ಹಳ್ಳಿಗೆ ಬಿದ್ವಿ ಅಂತ ಎಲ್ಲ ಕುರಿಗಳು ಬಂದು ಹಳ್ಳಿಗೆ ಬೀಳುತ್ತೆ ಅನ್ನೋದು ಬೇಡ. ಭಗವಂತನ ದರ್ಶನ ಮಾಡಿರೋರು, ಅಲ್ಲಿ ಸಂಕಲ್ಪ ಮಾಡಿರೋರಿಗೆ ನಿಮ್ಮ ಮನದಾಳದ ಮಾತು ನಿಮಗೆ ಕೆಲಸ ಆಗಿ ಭಗವಂತ ನನಗೆ ಅನುಕೂಲ ಮಾಡ್ತಿದ್ದಾನೆ, ಆತನ ದರ್ಶನದಿಂದ ನನಗೇನೋ ಒಂದು ಪಾಸಿಟಿವ್ ವೇವ್ಸ್ ಇದೆ ಅಥವಾ ಒಂದು ಅನುಕೂಲ ಆಗ್ತಾಯಿದೆ ಅಂತ ನಾವು ಮನಸ್ಸು ಬರುತ್ತಲ್ಲ, ಅಂಥವ್ರು ಬಂದು ಆ ಸಾಲಿಗ್ರಾಮದ ವಿಶೇಷವಾದಂಥ ಕಂಕಣವನ್ನು ತಾವು ತೆಗೆದುಕೊಂಡು ಹೋಗ್ಬೋದು.
ಆ ನೀರಿನ ಡ್ರಮ್ಮು ತೀರ್ಥ ಅದರಲ್ಲಿ ಹಾಕಿ ದೊಡ್ಡ ದೊಡ್ಡ ಡ್ರಮ್ಮುಗಳು, ಪ್ಲಾಸ್ಟಿಕ್ ಡ್ರಮ್ಮು ದೊಡ್ಡದು, ಅಂತಹ ಡ್ರಮ್ಮುಗಳೇ ನುಚ್ಚುನೂರು ಆಗಿಬಿಟ್ಟಿದೆ. ಎಲ್ಲ ಸಂಪೂರ್ಣ ನುಚ್ಚುನೂರು ಮಾಡಿ ಹಾಕಿಬಿಟ್ಟಿದ್ದೀರಿ. ಆ ವಾಟರ್ ಲೈನ್ ಪೈಪ್ ಲೈನು ಆಶ್ರಮದಿಂದ ಸಂಪಿಂದ ಇದು ಬೋರಿಂದ ಬಂದಿರೋ ಲೈನ್ ಎಲ್ಲ ಪೀಸ್ ಪೀಸ್ ಎಲ್ಲಿ ಸಡನ್ನಾಗಿ ಆ ನೀರು ಆನ್ ಮಾಡಿದ್ರೆ ಎಲ್ಲ ನೀರು ರೋಡಿಗೆ ಹೋಗ್ತಾ ಇದೆ. ವ್ಯವಸ್ಥೆ ಹೇಗೆ ಮಾಡೋದು? ಈಗ ಅಲ್ಲಿಂದ ರೆಡಿ ಮಾಡ್ಕೊಂಡು ಬರ್ತಾರೆ ಇವ್ರೆ, ಅಲ್ಲಿಂದ ರೆಡಿ ಮಾಡೋ ಲೈನ್ ಬಿಡೋ ಆ ಲೈನ್ ಮತ್ತೆ ಇನ್ನೊಂದು ಕಡೆ ಅಡಿಗೆ ಒಂದು ಸತಿ ಬೇಯುವ ಪದಾರ್ಥ 600 ಜನಕ್ಕೆ ಆಗುವಂಥದ್ದು ಅಂಥ ದೊಡ್ಡ ದೊಡ್ಡ ಡೆಕ್ಸ್ಗಳಲ್ಲಿ ಬೇಳೆಬಾತು, ಪೊಂಗಲ್ಲು ಮತ್ತು ರೈಸ್ ಐಟಮ್ ಬರ್ತದೆ. ನೆನ್ನೆ 1100 ಕ್ವಿಂಟಾಲ್ ಆಗಿರ್ತಕ್ಕಂಥದ್ದು, 1100 kg ನೆನ್ನೆ ಪದಾರ್ಥ ಆಗಿದೆ. ಅಂದರೆ 11 ಕ್ವಿಂಟಾಲ್ ರೈಸು ನೆನ್ನೆ ಪದಾರ್ಥ ಬೆಂದಿರತಕ್ಕಂಥದ್ದು. ಅಷ್ಟು ಬೆಂದಿರುವ ಪದಾರ್ಥ ರೈಸೇ ಅಂದರೆ ಅದಕ್ಕೆ ಮಿಕ್ಸು ತರಕಾರಿ ಏನಾಯಿತು, ಬೇಳೆ ಏನಾಯಿತು, ಹುಣಸೆಹಣ್ಣು ಏನಾಯಿತು, ಯೋಚನೆ ಮಾಡಿ. ಇಂತಹ ಪದಾರ್ಥವನ್ನು ಊಟ ಮಾಡಿದ್ದಾರೆ ಭಕ್ತರು. ಒಂದಷ್ಟು ಜನ ಏನಪ್ಪ ಅಂದರೆ ಅಡಿಗೆ ಬಡಿಸುವಾಗ ಎಲ್ಲರೂ ತಟ್ಟೆಗಳನ್ನು ಒಟ್ಟಿಗೆ ಮುಂದೆ ಇಟ್ಬಿಟ್ರೆ ಆ ಬಡಿಸೋನು ಕೈ ಹಿಂಗೆ ಎತ್ತಿ ಬಡಿಸೋದು ಹೇಗೆ? ಅದನ್ನು ನಮ್ಮಲ್ಲಿ ತಾಳ್ಮೆ ಇಲ್ಲ. ತಾಳ್ಮೆಯಿಂದ ಯಾಕೆ ನನ್ನ ಎಷ್ಟು ವಿಶೇಷ, ನಿಮ್ಮನೆಲ್ಲಾದರೂ ಕಷ್ಟವೇ, ಹೊರಗಿದ್ರೂ ಕಷ್ಟವೇ. ಅಂತಹದ್ದು ಅಲ್ಲೂ ನೂಕುನುಗ್ಗಾಟ. ಆ ನೂಕುನುಗ್ಗಾಟದಲ್ಲೂ ಅಷ್ಟು ಜನ ಊಟ ಮಾಡಿದ್ದಾರೆ, ಅದು ಸಂತೋಷ. ಅದರಲ್ಲಿ ಒಂದಿಬ್ಬರು ತಾಯಂದರು, ಅವ್ರ ಕೋಪ ಮೂಗಿನ ತುದಿಯಲ್ಲಿದೆ. ಇಲ್ಲೇ ಹಿಂಗಾದರೆ ಇನ್ನು ಮನೆಯಲ್ಲಿ ಹೇಗೆ, ಮನೆಯಲ್ಲಿ ಗಂಡನ ಹತ್ರ ಹೇಗೆ, ನಿಮ್ಮ ಪರಿಸರದಲ್ಲಿ ಹೇಗೆ, ನಿಮ್ಮ ಮಕ್ಕಳ ಹತ್ರ ಹೇಗೆ? ಊಟಕ್ಕೆ ಅನ್ನಕ್ಕೆ ತಟ್ಟೆ ಹಾಕ್ಕೊಂಡು ಅವ್ರು ಬಡಿಸುವಾಗ ಹಿಂಗೆ ಹಾಕಿದ್ರು ಮೇಲಿಂದ ಅಂತ ತಟ್ಟೆನೇ ರೈ ಅಂತ ಹಿಂಗೆ ಹಾಕ್ಬಿಟ್ಟು ಬಂದ್ಬಿಟ್ಲ ತಾಯಿ. ಅದು ನನ್ನ ಕಿವಿ ಬಿತ್ತು. ಯಾವತ್ತೂ ಅನ್ನದ ಮೇಲೆ ಸಿಟ್ಟಿರಬಾರ್ದು. ಆಮೇಲೆ ಈ ಒಂದು ವಿಚಾರ ತಿಳ್ಕೊಳ್ಳಿ, ಇಂತಹ ಸ್ಥಳಗಳು ಬಂದಾಗ ಮೂಗಿಂತದಲ್ಲಿ ಕೋಪ ಇಟ್ಕೊಳ್ಳೋವಂಥದ್ದು ಅಥವಾ ನಮ್ಮ ಗರ್ಜನೆ ಮಾಡ್ತಕ್ಕಂಥದ್ದು, ನಮ್ಮ ಆ ವರ್ಚಸ್ಸನ್ನು ಕೆಡಿಸ್ಕೊಳ್ತಕ್ಕಂಥದ್ದು, ಅದು ನಾವು ಮಾಡಬಾರ್ದು. ನೆನ್ನೆ ನಾನು ಸಹಿತ ತಾಳ್ಮೆ ಮೀರಿದ್ದೆ ಸ್ವಲ್ಪ. ಯಾವಾಗ ಆ ಮಂಗಳಾರತಿಯಾಗಿ ಆ ಕಡೆಯಿಂದ ಜನ ಎದ್ದುಬಿಟ್ರು, ಆಗ ಜನ ಇಲ್ಲಿ ಯಾವಾಗ ಎಲ್ಲ ಕಡೆನೂ ಬ್ಲ್ಯಾಕ್ ಆಗಿಬಿಟ್ರೆ ಜನ ಆಚೆ ಬರಲಿಕ್ಕೆ ದಾರಿ ಇಲ್ಲ. ಆಚೆ ನಾವು ಎಲ್ಲಿ ಹೊರಗಡೆ ಹೋಗಲಿಕ್ಕೆ ಜನ ಅಂತ ವ್ಯವಸ್ಥೆ ಮಾಡಿದ್ವೋ ಅಲ್ಲೂ ಬಂದು ಲೈನ್ ಕೂತ್ಕೊಂಡ್ಬಿಟ್ರೆ ಅವ್ರನ್ನ ಎಬ್ಸಿ ಕಳಿಸುವಾಗ ಸ್ವಲ್ಪ ನಾನು ನಡೀರಿ ಬೇಗ ಅಂತ ದಬ್ಬಿದ್ದುಂಟು. ಅದೊಂದು ನನ್ನ ಮನಸ್ಸಲ್ಲಿ ಇವಾಗೂ ನೋವಿದೆ, ನಾನು ಮಾಡಬಾರ್ದಿತ್ತು ಅಂತ. ಯಾಕೆಂದರೆ ನಾನು ದಬ್ದಿರೋದ್ರೆ ವಾಲಂಟಿಯರ್ಸ್ ಕೈಯಲ್ಲಿ ಹೋಗ್ತಾನೆ ಇಲ್ಲ ಅವರು. ನಾನು ಸ್ವಲ್ಪ ಮಟ್ಟಿಗೆ ಎಳೆದು ಪಕ್ಕದಲ್ಲಿ ಬಿಟ್ಟೆ. ಅದೊಂದು ನನ್ನ ಮನಸ್ಸಿಗೆ ಬಿಟ್ಟರೆ ಆ ಜಾಗ ನಾನು ಕ್ಲಿಯರ್ ಮಾಡಿದ್ರಿಂದನೇ ಹಿಂದೆ ಸರ್ತಿ ಸಾಲಿರ್ತಕ್ಕಂಥವ್ರು ಕ್ಲೀನಾಗಿ ಆಚೆ ಹೋಗ್ಲಿಕ್ಕೆ ದಾರಿ ಆಯ್ತು. ಇಲ್ಲ ನಾನು ಎಲ್ಲ ಕಡೆ ಸೇರ್ಕೊಂಡ್ಬಿಟ್ರೆ ಉಸಿರು ಕಟ್ಟತ್ತಲ್ಲ. ಒಟ್ಟಾರೆ ಹೇಳಬೇಕಂದ್ರೆ ಒಂದು ಧರ್ಮ ಜಾಗೃತಿ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಎಲ್ಲ ಭಾರತೀಯರಿಗೂ ಒಂದು ಆಸೆ ಇದೆ, ಇಂತಹ ಪುಣ್ಯಕ್ಷೇತ್ರ ಬರಬೇಕು, ದೇವರ ದರ್ಶನ ಮಾಡಬೇಕು ಅಂತ. ಬಂದಾಗ ಅಲ್ಲಿ ವರ್ತನೆ, ಅಲ್ಲಿ ನಮ್ಮ ತಾಳ್ಮೆಯನ್ನು ನಾವು ಕಳ್ಕೊಂಡ್ಬಿಡ್ತಾ ಇರ್ತೀವಿ. ಅದಾಗಬಾರ್ದು. ಇನ್ನು ಮುಂದೆ ಇಂಥ ಅಚಾತುರ್ಯಗಳು ಮಾಡ್ಕೊಳ್ಬೇಡಿ, ಒಳ್ಳೆಯದಾಗಲಿ. ಆದರೆ ಅಪರೂಪವಾದಂಥ ಸಾಲಿಗ್ರಾಮ ಕಂಕಣದಾರವನ್ನು ನಿನ್ನೆ ನಿಮಗೆ ತೊಗೊಳಿಕ್ಕೆ ಆಗಿಲ್ದಿದ್ದರೆ ಭಗವಂತನ ದರ್ಶನ ಮಾಡಿ ನಿನ್ನೆ ತೊಗೊಳಕ್ಕೆ ಆಗದಿರಿರ್ತಕ್ಕಂಥವ್ರು ಇವತ್ತಿನಿಂದ ಶುಕ್ರವಾರದವರೆಗೂ ಅವಕಾಶ ಇದೆ, ತೊಗೊಂಡೋಗಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳೇ ಪಂಚಾಂಗ ಶ್ರವಣವನ್ನು ತಿಳಿಸ್ಕೊಂಡು. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಅಂಬಾ ಸರ್ವಸ್ವರೂಪಿ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಅಂಬಾ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧತ್ವಂ ಭಿಕ್ಷಾಂದೇಹಿ ಚ ಪಾರ್ವತಿ. ಶುಭಕೃತ್ ತಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಪ್ರಾರಂಭ ಆಯಿತು. ಆಷಾಢ ಜ್ಯೇಷ್ಠ ಮುಗಿತು, ಆಷಾಢ ಪ್ರಾರಂಭ ಆಯಿತು. ನಿನ್ನೆ ಅಮಾವಾಸ್ಯೆ ಭಾನುವಾರ, ಅದಾದ ನಂತರ ಬರತಕ್ಕಂಥದ್ದು ಸೋಮವಾರ ಪ್ರತಿ ಇವತ್ತು ಪ್ರಾರಂಭ. ಹಾಗಾಗಿ ಶುಕ್ಲ ಪಕ್ಷದ ಪ್ರಾರಂಭ 19/6/2023 ಸೋಮವಾರ ಇವತ್ತು ಪ್ರತಿ ಇರತಕ್ಕಂಥದ್ದು. ಆರ್ದ್ರ ನಕ್ಷತ್ರ ಬಹಳ ವಿಶೇಷವಾದಂಥ ನಕ್ಷತ್ರ. ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಇರ್ತಕ್ಕಂಥ ಸ್ಥಾನ ಎಲ್ಲವೂ ವಿಶೇಷವಾಗಿದೆ. ಹಾಗೆ ಮಾಡುವ ಕಾಯಕದಲ್ಲಿ ಅರ್ಥಪೂರ್ಣವಾಗಿ ಕಾಯಕವನ್ನು ಮಾಡ್ಬೋದು. ಆಷಾಢ ಬಂದಾಯಿತು, ಅತ್ತೆ ಸೊಸೆಯರ ಮಧ್ಯದಲ್ಲಿ ಒಂದು ವಿರಾಮ ಸಿಕ್ಕಾಯಿತು. ಅಂದರೆ ಹೊಸದಾಗಿ ಮದುವೆಯಾಗಿರ್ತಕ್ಕಂಥವ್ರಿಗೆ, ಎಲ್ಲರಿಗೂ ಅಲ್ಲ. ಆಷಾಢ ತವರು ಮನೆಗೆ ಮದುವೆ ಆಗಿ ಮೊದಲನೇ ವರ್ಷದ ಆಷಾಢ, ಅಂದರೆ ಮದುವೆ ಆದ ನಂತರ ಬರ್ತಕ್ಕಂಥ ಆಷಾಢ ಬಂದಾಗ ಬರೋದಕ್ಕೂ ಮುನ್ನ ಎಲ್ಲರೂ ಹೆಣ್ಣು ಮಕ್ಕಳು ತನ್ನ ತವರಿಗೆ ಬರ್ತಾರೆ. ಒಂದಷ್ಟು ಜನ ಅತಿ ಹೆಚ್ಚು ಪ್ರೀತಿ ವಿಶ್ವಾಸದಿಂದ ಪರವಾಗಿಲ್ಲಮ್ಮ, ನೀನು ತೊಂದರೆ ಇಲ್ಲ, ನಾವು ಇಬ್ಬರು ಜೊತೆಯಲ್ಲೇ ಇರೋಣ ಅನ್ನೋಂಥವರು ಇದ್ದಾರೆ. ಹಾಗೆ ಪರವಾಗಿಲ್ಲ, ಮನೇಲಿ 2 ಬಾಗಿಲಿದೆ, ನಾವು ಈ ಕಡೆ ಓಡಾಡ್ತೀವಿ, ನೀವು ಆ ಕಡೆ ಓಡಾಡಿ ಅನ್ನೋರು ಇದ್ದಾರೆ. ಹಾಗೆ ಆರೋಗ್ಯ ಸರಿಯಿಲ್ಲ ಅತ್ತೆಗೆ, ಅಥವಾ ನಾನು ಅತ್ತೆನ ಬಿಟ್ಟು ಹೋಗೋದಿಲ್ಲ, ಅಥವಾ ನನ್ನ ಗಂಡನ ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನೋ ಆ ಬಾಂಡಿಂಗ್ ಬೆಳೆಸ್ಕೊಳ್ಳೋದಿದೆಯಲ್ಲ, ಒಬ್ರಿಗೊಬ್ಬರಿಗೆ ಅನ್ಯೋನ್ಯತೆ ಇದೆಯಲ್ಲ, ಅಲ್ಲಿ ಆಷಾಢದ ಪ್ರಮೇಯನೇ ಇಲ್ಲ, ಆಷಾಢನೇ ಬರೋದಿಲ್ಲ. ಅಂದರೆ ಏನೇ ಆದರೂ ಮನಸ್ಸಿದ್ದಂತೆ ಮಾದೇವ ಅಂತ ಅವರವ್ರ ಮನಸ್ಸಲ್ಲಿ ತಗೊಳ್ಳೋ ತೀರ್ಮಾನ. ಹೀಗೆ ಆಷಾಢ ಅಂತೂ ಪ್ರಾರಂಭ ಆಯಿತು. ಆಷಾಢ ಪ್ರಾರಂಭವಾದಂತಹ ಈ ಗಳಿಗೆ ಜೊತೆಗೆ ಆಷಾಢ ಪ್ರಾರಂಭ ಈ ಶುಭ ಸನ್ನಿವೇಶದಲ್ಲಿ ಆಷಾಢದ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ, ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ, ಅದರಲ್ಲೂ ಶುಕ್ಲ ಪಕ್ಷದ ಪ್ರಾರಂಭದ ಈ ಶುಭ ದಿನ ಎಲ್ಲರ ಮನಸ್ಸಲ್ಲಿರ್ತಕ್ಕಂಥ ಆಸೆಗಳು ಬೇಗ ಈಡೇರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ
ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದ ಕಡೆ ಗಮನ ಹರಿಸೋಣ. ರಾಶಿಫಲದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರು ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಯನ್ನು ದೂರ ಮಾಡ್ಕೊಳ್ಬೋದು. ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ನಿಮ್ಮ ಮನಸ್ಸಲ್ಲಿ ಹೇಗಿದೆಯೋ ಅದನ್ನು ಹಾಗೆಯೇ ಸರಿಪಡಿಸ್ಕೊಳ್ತಕ್ಕಂಥದ್ದು. ಹಾಗೆ ಒಳ್ಳೆಯ ಒಂದು ಕೆಲಸಗಳನ್ನು ಮಾಡಬೇಕಾದ್ರೆ ಅದರ ಫಲಗಳು ಸಾಕಷ್ಟು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಇವತ್ತಿನ ದಿವಸ ಅಂದರೆ ಇವತ್ತು ಮೊದಲನೇ ದಿವಸ, ಆಷಾಢದ ಮೊದಲನೇ ದಿವಸ, ಆಷಾಢದ ಸೋಮವಾರ. ಇವತ್ತಿನ ದಿವಸ ಶಕ್ತಿ ದೇವತೆಯನ್ನು, ಶಿವ ಸಾನ್ನಿಧ್ಯವನ್ನು ದರ್ಶನ ಮಾಡ್ತಕ್ಕಂಥದ್ದು. ಅದಕ್ಕೆ ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಮಧ್ಯಾಹ್ನ 12ರಿಂದ 4ರವರೆಗೂ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಕಾಲ ಆಗುತ್ತೆ. ಈ ಸಮಯದಲ್ಲಿ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಈಡೇರಿಸ್ಕೊಳ್ಬಹುದು. ಅದಕ್ಕಾಗಿ ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಆ ಚಿಂತನೆಯ ಫಲ ಶೀಘ್ರ ಫಲವಾಗಿ ನಿಂತುಕೊಳ್ಳುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗಲೇ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಲಾಭ ಇರತಕ್ಕಂಥದ್ದು. ಒಂದಷ್ಟು ಜನದ ಮನಸ್ಸು ಬಹಳ ತಿಳಿಯಾಗಿರುತ್ತೆ, ಒಂದಷ್ಟು ಜನದ ಮನಸ್ಸು ಸ್ವಲ್ಪ ರೌದ್ರವಾಗುತ್ತೆ. ಆದರೆ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಶೀಘ್ರವಾಗಿ ಸಿಗುತ್ತೆ. ಹಾಗೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಆರೋಗ್ಯ ಸರಿ ಇರೋದಿಲ್ಲ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಳಿ. ಹಾಗೆ ದೂರಭಾರ ಪ್ರಯಾಣ ಬೆಳೆಸಬೇಕಾದ್ರೆ ಅವಶ್ಯಕತೆ ಇದ್ದರೆ ಮಾತ್ರ ದೂರಭಾರ ಪ್ರಯಾಣ ಮಾಡಿ, ಇಲ್ಲಾಂದರೆ ಒಂದು ದಿವಸದ ಮಟ್ಟಿಗೆ ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. ಭಾಳ ಎಚ್ಚರಿಕೆಯಲ್ಲಿರಿ. ಇನ್ನು ಅದರಲ್ಲೂ ವೃಷಭ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರು ಇವತ್ತು ಪ್ರಯಾಣ ಕಾಲದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ತೀರಿ. ಜೋಪಾನ, ಆದಷ್ಟು ಎಚ್ಚರಿಕೆಯಿಂದಿರಿ ವೃಷಭ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರು. ಇನ್ನು ಇವತ್ತಿನ ದಿವಸ ಇರ್ತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಕಾಣಬಹುದಾದರೆ ನೀವು ಮಾಡಬೇಕಾದ್ದು, ಎಲ್ಲಾದರೂ ಇರುವೆಗೂಡಿದ್ರೆ ಅಥವಾ ಚೀಮೆಗಳು, ಕಪ್ಪು ಇರುವೆಗೂಡಿದ್ರೆ ಒಂದಿಷ್ಟು ಸಕ್ಕರೆನೋ ರವೆನೋ ಅಲ್ಲಿ ಹಾಕಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದು ಬೇರೆ ಏನು ಆಲೋಚನೆ ಇದೆಯೋ ಅಥವಾ ಯಾವ ಸಮಸ್ಯೆ ಎದುರಾಗುತ್ತೆ ಎಂಬತಕ್ಕಂಥ ಭಯ ಇದೆಯೋ ಅದನ್ನು ದೂರ ಮಾಡ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಏನೇ ಆದರೂ ಮಾಡುವ ಪ್ರತಿಯೊಂದು ಕಾಯಕವೂ ಅದ್ಭುತವಾಗಿರ್ತಕ್ಕಂಥದ್ದೇ. ಹಾಗೆ ಚಿಂತನೆ ಮಾಡುವಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡ್ತಾ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ವ್ಯವಹಾರಗಳಲ್ಲಿ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ. ಆಫೀಸುಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಕಚೇರಿಯಲ್ಲಿರ್ತಕ್ಕಂಥವ್ರು, ಉದ್ಯೋಗದ ಅವಕಾಶ ಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥವ್ರು ಅಥವಾ ವ್ಯಾಪಾರಗಳನ್ನು ಮಾಡ್ತಕ್ಕಂಥವ್ರಿಗೂ ಇವತ್ತು ಬಹಳ ಅದೃಷ್ಟ ಇರತಕ್ಕಂಥ ದಿನ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಹಾಕುವ ಪ್ರತಿ ಹೆಜ್ಜೆಯೂ ಯಶಸ್ಸಿನ ಹಾದಿಯಲ್ಲಿರುತ್ತೆ. ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ತಾವು ಹೆಜ್ಜೆ ಹಾಕಬೇಕಾಗತ್ತೆ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ, ದುಡುಕಿ ಯಾವ ತೀರ್ಮಾನ ತಂದ್ಕೋಬೇಡಿ. ಆದರೆ ಕಾಲಕ್ಕೂ ಭಗವಂತನ ಕೃಪೆಯಿಂದ ನಿಮಗೇನು ನಡಿಬೇಕು, ಏನಾಗಬೇಕು, ಏನು ಲಾಭ ಸಿಗಬೇಕು ಅದು ಖಂಡಿತ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ಭಯಪಡುವಂಥದ್ದಿಲ್ಲ, ಅಂದುಕೊಂಡಷ್ಟು ಲಾಭವಿದೆ. ಆದರೆ ಮನಸ್ಸಲ್ಲಿ ಒಂದಿಷ್ಟು ಕಸಬಿಸಿ ಇದೆ, ಕನ್ಫ್ಯೂಷನ್ಸ್ ಇದೆ. ಏನು ಸರಿ ಹೋಗುತ್ತೋ ಇಲ್ವೋ, ಇವತ್ತಿನ ಕೆಲಸ ಆಗುತ್ತೋ ಇಲ್ವೋ, ಇವತ್ತು ನಾನು ಮಾಡುವ ಕೆಲಸದಲ್ಲಿ ಪರಿಪೂರ್ತಿಯಾಗಿ ಲಾಭ ಸಿಗುತ್ತೋ ಇಲ್ವೋ, ಈ ಪ್ರಕಾರವಾಗಿ ಒಂದಲ್ಲ ಒಂಥರ ವಿಭಿನ್ನವಾದ ಆಲೋಚನೆಗಳು ನಿಮ್ಮನ್ನು ಬಾಧಿಸುತ್ತೆ. ಆದರೆ ಇದೇ ಸಮಯದಲ್ಲೇ ನೀವು ಒಂದು ತೀರ್ಮಾನ ಮಾಡಬೇಕು. ಏನೇ ಕೆಲಸ ಮಾಡಿದ್ರೂ ಕಾರ್ಯಸಿದ್ಧಿ ಆಗಬೇಕಾದ್ರೆ ನಮ್ಮ ತಾಳ್ಮೆ ಬಹಳ ಮುಖ್ಯ ಅಂತ. ಇವತ್ತು ತಾಳ್ಮೆಯಿಂದ ನೀವು ವರ್ತನೆ ಮಾಡಿದ್ರೆ ಖಂಡಿತ ಕರ್ಕಾಟಕ ರಾಶಿಯವರಿಗೆ ಲಾಭ ಇದೆ. ತಾಳ್ಮೆ ಮೀರಿ ಒಂದು ಮಾತಾಡಿದ್ರೆ ಅದರಿಂದ ಸಮಸ್ಯೆ ಹೊರಬೇಕಾಗತ್ತೆ. ಜೊತೆಗೆ ಒಂದಷ್ಟು ಜನಕ್ಕೆ ಬೆನ್ನೋವು ಬಹಳ ಕಾಣಿಸ್ಕೊಳ್ಳುತ್ತೆ ಅಥವಾ ಶೀತ ಬಾಧೆಯಿಂದ ನರಳುವಂಥದ್ದಾಗುತ್ತೆ. ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಬೇಕು ಕರ್ಕಾಟಕ ರಾಶಿಯವರಿಗೆ. ಹಾಗೆ ಸಾಧ್ಯವಾದಷ್ಟು ಮಧ್ಯಾಹ್ನ 12ರವರೆಗೂ ಯಾವುದೇ ಹೆಣ್ಣುಮಕ್ಕಳು ಮಧ್ಯಾಹ್ನ 12 ಗಂಟೆವರೆಗೂ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ, ವ್ಯಾಜ್ಯಕ್ಕೆ ನಿಂತ್ಕೋಬೇಡಿ, ಗಲಾಟೆ ಮಾಡ್ಕೋಬೇಡಿ. ತಾಳ್ಮೆಯಿಂದ ಇದ್ದರೆ ಖಂಡಿತ ಇವತ್ತು ಒಳ್ಳೆ ಫಲ ಸಿಗುತ್ತೆ. ಹಾಗೆ ಉದ್ಯೋಗಾಕಾಂಕ್ಷಿಗಳು ಉದ್ಯೋಗವನ್ನು ನೀವು ಅಪೇಕ್ಷೆ ಪಡ್ತಿದ್ದರೆ, ಹೊಸದಾಗಿ ಉದ್ಯೋಗ ಬೇಕು ಅನ್ನೋ ಒಂದು ರೀತಿಯಲ್ಲಿ ನೀವಿದ್ದರೆ ಇವತ್ತಿನ ದಿವಸ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಮಾಡಿ ಓಂ ನಮಃ ಶಿವ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಿಕೊಂಡು ನೀವು ಕೆಲಸವನ್ನು ಪ್ರಾರಂಭಿಸಿದ್ರೆ ಮತ್ತಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ.
ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಆಸ್ಥಾನವೂ ಚೆನ್ನಾಗಿದೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಾಣ್ತೀರಿ, ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಗುರು ಹಿರಿಯರ ಮಾರ್ಗದರ್ಶನದೊಂದಿಗೆ ಒಳ್ಳೆಯ ಅನುಭವವಾದ ಅಥವಾ ವಿಶೇಷವಾದಂತಹ ಒಂದು ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ತೀರಿ. ಇವತ್ತಿನ ಕಾಯಕದಲ್ಲಿ ಅಂದರೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಅಧಿಕವಾದಂತಹ ಲಾಭವೇ ಇದೆ. ಆದರೆ ಮನಸ್ಸಲ್ಲಿ ಒಂದಿಷ್ಟು ಬೇರೆ ಬೇರೆ ಥರ ಕಸಬಿಸಿ ಇದೆ. ಅಂದರೆ ಆತಂಕಕ್ಕೊಳಗಾಗ್ತೀರಿ. ಎಲ್ಲ ಕೆಲಸಗಳನ್ನು ಬೇಗ ಮಾಡಬೇಕು, ಯಾವುದೋ ಒಂದು ಕೆಲಸ ಜವಾಬ್ದಾರಿ ತೊಗೊಳೋದ್ರ ಜೊತೆ ಇನ್ನೊಂದು ಕೆಲಸ ಮಾಡಬೇಕು ಅನ್ನೋ ಥರ. ಒಂದು ಕೆಲಸ ಆಗೋ ತನಕ ಇನ್ನೊಂದರ ಬಗ್ಗೆ ನಿಮ್ಮ ಗಮನ ಸ್ವಲ್ಪ ಕಡಿಮೆ ಇರಲಿ. ಏಕೆಂದರೆ ಎಲ್ಲವೂ ಏಕಕಾಲದಲ್ಲೇ ಕಾರ್ಯಸಿದ್ಧಿ ಆಗೋಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಇವತ್ತಿನ ದಿವಸ ಪರಿಸ್ಥಿತಿ ಹಾಗೇ ಇದೆ, ಎಲ್ಲವೂ ವೇಗವಾಗಿ ನಡೆಯಲ್ಲ. ಆದರೆ ನೀವು ಅಂದುಕೊಂಡು ಕೆಲಸ ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಹಾಗೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗುತ್ತೆ, ಸ್ವಲ್ಪ ಜೋಪಾನ ಎಚ್ಚರಿಕೆಯಿಂದ ಇದ್ದರೆ ಖಂಡಿತ ಒಳಿತಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳೇ ಮತ್ತೆ ಕನ್ಯಾ ರಾಶಿಯಿಂದ ರಾಶಿ ಫಲವನ್ನು ಮುಂದುವರಿಸಬೇಕು. ಖಂಡಿತ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲದರಲ್ಲೂ ಸಹಿತ ಒಂದು ಹೆಜ್ಜೆ ಮುಂದಿರ್ತೀರಿ, ಲಾಭವನ್ನು ಗಳಿಸ್ತೀರಿ. ಇವತ್ತು ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲೂ ಒಂದಿಷ್ಟು ಲಾಭವಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತಾ ಇರ್ತೀರಿ. ಮನಸ್ಸಲ್ಲಿ ನೆಮ್ಮದಿ ಇಲ್ಲಂಥ ರೀತಿಯಲ್ಲಿ ಇರ್ತೀರಿ. ಅಧಿಕವಾದಂತಹ ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಇವತ್ತು ತಾವು ಏನು ಮಾಡಬೇಕಾದ್ರೂ ಎಲ್ಲ ಕನ್ಫ್ಯೂಷನ್ನೇ. ಆದರೆ ಏನು ನೀವು ಹಾಕುವ ಹೆಜ್ಜೆಯಲ್ಲಿ ನಿಮಗೆ ಕನ್ಫ್ಯೂಷನ್ ಇರ್ಬೋದು, ಆದರೆ ಆಗುವ ಕೆಲಸ ಮಾತ್ರ ಅಚ್ಚುಕಟ್ಟ ಕೆಲಸ ಆಗುತ್ತೆ. ಇವತ್ತು ಒಂದು ಶುಭ ಸನ್ನಿವೇಶ ನಿಮಗಿದೆ. ಅಂದರೆ ಒಂದು ಶುಭ ಸುದ್ದಿಯನ್ನು, ಒಂದು ಗುಡ್ ನ್ಯೂಸ್ ಕೇಳುವಂಥ ಕಾಲ ಇವತ್ತು. ಕನ್ಯಾ ರಾಶಿಯವರು ಬೆಳಗ್ಗೆ ನಿಮ್ಮ ಮನೆ ದೇವರು ಪ್ರಾರ್ಥನೆ ಮಾಡಿ ಶಿವಾಲಯಕ್ಕೆ ಬಂದು ಒಂದಷ್ಟು ಬಿಲ್ವಪತ್ರೆ ಕೊಟ್ಟು ಒಂದು ನಮಸ್ಕಾರ ಮಾಡಿ, ಅಥವಾ ಒಂದಿಷ್ಟು ಗೋಕ್ಷೇರ ಕೊಟ್ಟು ಸ್ವಾಮಿಗೆ ಅಭಿಷೇಕ ಮಾಡಿ. ಇವೆರಡೂ ಆಗಿಲ್ಲ ಅಂದರೂ ಪರವಾಗಿಲ್ಲ, ಯಾರನ್ನ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ಹಾಲು ಕೊಟ್ಟು ಪ್ರಾರ್ಥನೆ ಮಾಡಿ. ಖಂಡಿತ ಇವತ್ತು ಒಳ್ಳೆಯ ಹೆಸರನ್ನು, ಒಳ್ಳೆಯ ಅನುಕೂಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ ಕನ್ಯಾ ರಾಶಿಯವರು. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ಶಾಂತಿ ಸಮಾಧಾನವಾಗಿದ್ದು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನಿಜಕ್ಕೂ ಅದ್ಭುತವಾದಂತಹ ಒಂದು ಕಾಯಕವನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಇವತ್ತು ಸಾಧ್ಯವಾದರೆ ನಿಮ್ಮ ಕಡೆಯಿಂದ ಒಂದಷ್ಟು ಕಪ್ಪು ಬಣ್ಣದ ಶ್ವಾನಕ್ಕೆ, ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂಥ ಶ್ವಾನಕ್ಕೆ ಏನಾದರೂ ಒಂಚೂರು ಪದಾರ್ಥವನ್ನು ಹಾಕಿ, ಇದನ್ನು ಮಾಡಲಿಕ್ಕಾಗಿಲ್ಲ ಅಂದರೆ ಅಂಗೈಯಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಅಂಗೈಯಲ್ಲಿ ಹಾಕ್ಕೊಂಡು, ಒಂದು ಹನಿ ನೀರು ಹಾಕ್ಕೊಂಡು ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡಿಕೊಂಡು ಅರಿಶಿಣದ ಉಂಡೆಯನ್ನು ಹಸಿರು ಎಲೆ ಮೇಲಿಟ್ಟು ಒಂದು ಪ್ರಾರ್ಥನೆ ಮಾಡಿ. ಇವತ್ತು ಸಂಜೆ 4 ಗಂಟೆಯಿಂದ 6:20 ತನಕ, 4ರಿಂದ 6:20ರಲ್ಲಿ ಒಂದು ಹೊಸದಾದಂಥ ಒಂದು ಕೆಲಸದ ಬಗ್ಗೆನೋ, ಹೊಸ ಒಂದು ವ್ಯಯಗಳ ಬಗ್ಗೆನೋ, ಅಥವಾ ಹೊಸದಾಗಿ ತಾವು ಏನು ಮಾಡ್ತಿದ್ದೀರೋ ಮಾಡುವಂಥ ಕಾಯಕಕ್ಕೆ ಮತ್ತೊಂದು ಗರಿಯಂತೆ ಮತ್ತೊಂದು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಅದೃಷ್ಟ ಎಂಬತಕ್ಕಂಥದ್ದು ತುಲಾರಾಶಿಯವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿದೆ. ಇವತ್ತು ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹದಿಂದ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದಲೇ ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಕೆಲಸವನ್ನು ಮಾಡಬೇಕಾದ್ರೂ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತಂತೂ ಅದೃಷ್ಟ ಎಂಬತಕ್ಕಂಥದ್ದು ಖಂಡಿತ ನಿಮ್ಮ ರಾಶಿಯಲ್ಲಿದೆ. ಹಾಗೆ ಮನಸ್ಸಲ್ಲಿ ಒಂದಿಷ್ಟು ಕಸಬಿಸಿ ಉಂಟಾಗುತ್ತೆ. ಹೊಸದಾಗಿ ಏನೋ ಮಾಡಬೇಕು ಅಂತ ಹೊರಟ್ರೆ ಅದು ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿರ್ತೀರಿ. ಯಾವುದೇ ಕಾಯಕದಲ್ಲಾದರೂ ಪರಿಪೂರ್ತಿಯಾಗಿ ಸಿದ್ಧಪಡಿಸ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲಿರ್ತೀರಿ. ಒಂದಷ್ಟು ಜನಕ್ಕೆ ಬೆನ್ನೋವು ಕಾಣಿಸ್ಬೋದು, ಒಂದಷ್ಟು ಜನ ಕಣ್ಣುಗಳಂತ ಉರಿ ಬರ್ತಕ್ಕಂಥದ್ದು, ಕಣ್ಣು ಮಂಜಾಗುವಂಥದ್ದು, ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆ ಎದುರಾಗುವಂಥದ್ದು ವೃಶ್ಚಿಕ ರಾಶಿಯವರಿಗಿರುತ್ತೆ. ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸಾಧ್ಯವಾದಷ್ಟು ಇವತ್ತಿನ ಸಹ ಯಾರೊಂದಿಗೂ ಹೆಚ್ಚು ಮಾತಾಡಬೇಡಿ, ತಾಳ್ಮೆಯಿಂದ ವರ್ತನೆ ಮಾಡಿ. ಅಥವಾ ಆ ಮಾತನ್ನು ಆ ಕ್ಷಣಕ್ಕೆ 4 ಜನ ಇರೋ ಕಡೆ ಏನಾದರೂ ವ್ಯಾಜ್ಯಗಳು ಪ್ರಾರಂಭ ಆದರೆ ಆದಷ್ಟು ಬೇಗ ಸ್ಥಳವನ್ನು ಬದಲಾಯಿಸಿ. ಯಾಕೆಂದರೆ ಒಂದು ಮೌನವಾಗಿರಬೇಕು, ಎರಡನೇದು ಸ್ಥಳ ಬದಲಾವಣೆ ಮಾಡಬೇಕು. ಆವಾಗೇ ಆ ಸಮಸ್ಯೆ ಅಲ್ಲಿ ದೂರ ಆಗುವಂಥದ್ದು. ಈ ಎಚ್ಚರಿಕೆಯಿಂದ ಇದ್ದು ಒಳಿತನ್ನು ಕಾಣಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಒಂದಿಷ್ಟು ಮೋಸಕ್ಕೊಳಗಾಗ್ಬಿಡ್ತೀರಿ. ಅಂದರೆ ನೀವು ಯಾರನ್ನ ನಂಬಿದ್ದೀರೋ, ಯಾರು ನಿಮ್ಮ ಜೊತೆಲಿರ್ತಾರೋ, ಯಾರು ನಿಮ್ಮ ಸಹಪಾಠಿಗಳಾಗಿರ್ತಾರೋ, ಅಥವಾ ಯಾವುದೋ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ರೂ ಸರಿ, ವ್ಯವಹಾರ ಮಾಡೋರಾದರೂ ಸರಿ, 10 ರೂಪಾಯಿ ಇಬ್ಬರು ಸೇರಿಸಿ ಏನೋ ಒಂದು ಕೆಲಸ ಮಾಡಬೇಕು ಅಂತ ಇಬ್ಬರು ಜೊತೆಲಿ ನಿಂತು ಮಾಡ್ತಿರ್ತೀರಲ್ಲ, ಅಲ್ಲೂ ಒಂದಷ್ಟು ಮೋಸ ಆಗುತ್ತೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ತಾವು ಎಷ್ಟೇ ಎಚ್ಚರಿಕೆ ಆಗಿದ್ದರೂ ಇವತ್ತು ಒಂದಲ್ಲ ಒಂದು ಕಡೆ ಮೋಸಕ್ಕೊಳಗಾಗ್ತೀರಿ. ಇವತ್ತು ಅಷ್ಟು ಪರಿಪಕ್ವತೆಯಿಂದ ಎಲ್ಲವನ್ನೂ ಕಾರ್ಯಸಿದ್ಧಿ ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ಇಂತಹ ಸಮಯದಲ್ಲಿ ನಿಮ್ಮ ವ್ಯವಹಾರಗಳು ಮತ್ತಷ್ಟು ಅದ್ಭುತವಾಗಬೇಕಾದರೆ, ಕೆಲಸಗಳು ಮತ್ತಷ್ಟು ಲಾಭದಾಯಕವಾಗಬೇಕಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶನೇಶ್ವರ ಮಂತ್ರವನ್ನು ನಿರಂತರ ಪಠನೆ ಮಾಡತಕ್ಕಂಥದ್ದು. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ.
ಶನೇಶ್ವರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮಾಡುವಂತಹ ಕೆಲಸ, ವ್ಯಾಪಾರ, ವ್ಯವಹಾರ ಎಲ್ಲ ಕಡೆಯಿಂದಲೂ ಭಗವತ್ ಸಂಕಲ್ಪದಿಂದ ಈ ಸೋಮವಾರ ಕಾರ್ಯಸಿದ್ಧಿ ಆಗುವಂಥ ರೀತಿ ಇದೆ. ಈ ಸಮಯದಲ್ಲೇ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು, ಹಾಗೆ ನಿಮ್ಮ ಕುಲದೇವರು, ನಿಮ್ಮ ಗುರುಗಳು ಅಥವಾ ನಿಮ್ಮ ಧರ್ಮದ ಗುರುಗಳು ಅಂತಹವರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಒಂದು ಆಶೀರ್ವಾದ ಪಡಿತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವಾಗಿರುತ್ತೆ. ಆದರೆ ಇವತ್ತು ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದಲೇ ವರ್ತನೆ ಮಾಡಬೇಕು. ನಿಮ್ಮಲ್ಲೂ ತಾಳ್ಮೆ ಕಳ್ಕೋಬಾರ್ದು. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಹಾಗಾಗಿ ಇವತ್ತಿನ ದಿವಸ ಯಾರಾದರೂ ಹಸಿವಿನಿಂದ ಇರ್ತಕ್ಕಂಥವ್ರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ನಿಮಗೂ ಕಷ್ಟ ಇದೆ ಇಲ್ಲ ಅಂತಿಲ್ಲ, ಹಾಗಂತ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನೀವು ಒಂದಿಷ್ಟು ಸಹಾಯ ಮಾಡಿದ್ರೆ ನಿಮ್ಮ ಕಷ್ಟ ಬೇಗ ದೂರ ಆಗಲಿಕ್ಕೆ ದಾರಿ ಆಗುತ್ತೆ. ಒಂದಿಷ್ಟು ಅನ್ನದಾನ ಮಾಡಿ, ಅನ್ನದಾನ ಮಹಾದಾನ, ಅನ್ನದಾನವನ್ನು ಮಾಡಿ ಇವತ್ತು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೋಕಾಮನೆ ಖಂಡಿತ ಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ರಾಶ್ಯಾಧಿಪತಿ ಚೆನ್ನಾಗಿದೆ, ಬುಧ ಚೆನ್ನಾಗಿದ್ದಾನೆ. ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ಸ್ವಲ್ಪ ನೀವು ವ್ಯವಹರಿಸಿದರೆ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಇರಲಿ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಕಾಲ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಕಾಲ. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಇರುತ್ತೆ. ಶಕ್ತಿ ದೇವತೆಯನ್ನು ದರ್ಶನ ಮಾಡ್ತಕ್ಕಂಥದ್ದು, ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ದೇವಿಯ ಉಪಾಸನೆ ಮಾಡ್ತಕ್ಕಂಥದ್ದು, ದೇವಿಯ ಸಾನ್ನಿಧ್ಯದಲ್ಲಿ ಒಂದಷ್ಟು ಗೋಕ್ಷೀರ ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅನುಗ್ರಹವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡೋ ಕೆಲಸ ಏನೇ ಮಾಡಬೇಕಾದರೂ ತಾಳ್ಮೆಯಿಂದ ವರ್ತನೆ ಮಾಡಿ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಿಷ್ಟು ಸಪ್ಪಗಾಗ್ಬಿಡ್ತೀರಿ, ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿ ಇರ್ತೀರಿ. ಇವತ್ತು ಸಮಸ್ಯೆನೂ ಇದೆ, ಕಷ್ಟದಿಂದ ಪಾರಾಗಬೇಕಾಗಿರ್ತಕ್ಕಂಥ ಯೋಜನೆಯೂ ನಿಮಗಿದೆ. ಆದರೆ ಇವತ್ತು ನೀವು ಮಾಡೋ ಕೆಲಸದಲ್ಲೇ ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಮನಸ್ಸಲ್ಲಿರ್ತಕ್ಕಂಥ ದುಃಖದ ಮಾನವನ್ನು ದೂರ ಮಾಡ್ಕೊಳ್ಬಹುದು. ಇವತ್ತು ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮನೆ ದೇವರ ಆರಾಧನೆ ಮಾಡ್ತಕ್ಕಂಥದ್ದು, ಮನೆ ದೇವರ ಅನುಗ್ರಹದಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಅಶ್ವತ್ಥ ಪ್ರಾರ್ಥನೆ ಅಥವಾ ಬನ್ನಿ ವೃಕ್ಷಕ್ಕೆ ನಮಸ್ಕಾರ ಮಾಡ್ತಕ್ಕಂಥದ್ದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವುದೇ ವೃಕ್ಷಗಳಾಗಿರಲಿ, ಒಂದು ಕೂಡ ನೀರನ್ನು ಒಂದಿಷ್ಟು ಅರಿಶಿನ ಮಿಶ್ರಣ ಮಾಡಿ, ಒಂದೇ ಚಿಟಿಕೆ ಅರಿಶಿನ ಪುಡಿ ಹಾಕಿ, ಒಂದು ಚೊಂಬುಗೋ ಅಥವಾ ಒಂದು ಬಿಂದಿಗೆ ನೀರಿಗೋ ಅದನ್ನು ಗಿಡಗಳಿಗೆ ಹಾಕಿ, ಅರಿಶಿಣದ ನೀರನ್ನು ಅಂದರೆ ಸಂಪೂರ್ಣ ಅರಿಶಿನ ಮಾಡಬಾರ್ದು, ಒಂದು ಚಿಟಿಕೆ ಮಾತ್ರ ಅರಿಶಿನ ಇರಲಿ. ಆ ನೀರನ್ನು ಗಿಡಕ್ಕೆ ಹಾಕೋದ್ರಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ, ಅಭಿವೃದ್ಧಿಯನ್ನು ಕಾಣ್ತೀರಿ, ಗುರುವಿನ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಬಹಳ ವಿಶೇಷವಾಗಿ 3000 ಸಂಚಿಕೆಯ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮದ ಕುರಿತಾಗಿ ಮತ್ತೊಂದು ಕರೆ ಸಿದ್ಧವಾಗಿದೆ. ಒಂದು ಶುಭ ಕೋರ್ಲಿಕ್ಕಾಗಿ ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀವಿ ಸರ್. ಸರಿ ಸರಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ನಮಸ್ತೆ, ನಾನು ದರ್ಶನ್ ಅಂತ ನನ್ನ ಹೆಸರು. ನಾನು ಹುಬ್ಳಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಓ, ದರ್ಶನ್ ಅಂತ ಹುಬ್ಳಿಯಿಂದ. ಸಂತೋಷ. ಇವತ್ತು 3000 ಸಂಚಿಕೆಗಳ ಕಂಪ್ಲೀಟ್ ಮಾಡ್ತಾ ಇರಾ, ಜೊತೆಗೆ 9 ವರ್ಷನೇ ಕಂಪ್ಲೀಟ್ ಆಗ್ತಿದೆ. ಹೌದು, ಅದಕ್ಕೆ ವಿಶ್ ಮಾಡೋಣ ಅಂತ ಕಾಲ್ ಮಾಡಿದ್ದೆ. ಸಂತೋಷ ಸಂತೋಷ. ಗುರುಜಿ ಅವರು ಇದ್ದಾರೆ, ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವ್ ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಪ್ಪ. ಗುರುಜಿ, ಅದೇ 3000 ಎಪಿಸೋಡ್ ಕಂಪ್ಲೀಟ್ ಮಾಡ್ತಾ ಇದ್ದೀರಾ. ಇವತ್ತು 9ನೇ ವರ್ಷದ ಆಯ್ತು ವಾರ್ಷಿಕೋತ್ಸವ ಆಚರಿಸ್ತಾ ಇದ್ದೀರಾ. ತುಂಬಾ ಹೃದಯದ ಧನ್ಯವಾದಗಳು ಹೇಳ್ತೀನಿ ಗುರುಜಿ. ನಿಮ್ಮಿಂದ ಸುಮಾರು ಜನಕ್ಕೆ ಹೆಲ್ಪ್ ಆಗಿದೆ ಮತ್ತು ಸುಮಾರು ಜನಕ್ಕೆ ಸಾಂತ್ವನ ಕೊಟ್ಟಿದ್ದೀರಾ ಮಾಡಿ. ಎಷ್ಟೋ ಕಷ್ಟದಲ್ಲಿದ್ದ ಜೀವಿಗಳಿಗೆಲ್ಲ ನಿಮ್ಮಿಂದ ಒಂದು ಸಾಂತ್ವನದ ಮಾತುಗಳು ಸಿಕ್ಕಿದೆ, ಅವ್ರ ಲೈಫೇ ಚೇಂಜ್ ಆಗಿದೆ ಗುರುಜಿ. ಅದಕ್ಕೆ ಧನ್ಯವಾದ ಗುರುಜಿ. ಒಳ್ಳೆಯದಾಗಲಿ. ಈ ಒಂದು ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮ, ಪ್ರತಿಯೊಬ್ಬರ ಮನಸ್ಸನ್ನು ಮುಟ್ಟಿರುವ ಕಾರ್ಯಕ್ರಮ. ಪ್ರತಿಯೊಬ್ಬರ ಜೀವನದಲ್ಲೂ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಳಿಕ್ಕೆ ಈ ಕಾರ್ಯಕ್ರಮದ ಮುಖಾಂತರ ಒಂದಷ್ಟು ತಂತ್ರ ಮಂತ್ರ ಯಂತ್ರಗಳ ಬಗ್ಗೆ ಆಗಲಿ ಅಥವಾ ಸೂಕ್ತ ಮಾಹಿತಿಗಳಾಗಲಿ ಅಥವಾ ಆ ಸಕಾಲಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ಮತ್ತು ಅದಕ್ಕಿಂತ ಮುಖ್ಯವಾಗಿ ರಾಶಿಫಲದಲ್ಲಿ ಅವತ್ತಿನ ದಿವಸ ತಾವು ಹೇಗಿರಬೇಕು ಎಂಬತಕ್ಕಂಥ ಆ ರಾಶಿಫಲದಲ್ಲಿರ್ತಕ್ಕಂಥ ವಿಚಾರಗಳನ್ನು ಹೇಳಿದಾಗ ಇದನ್ನೆಲ್ಲರೂ ಸ್ವಾಗತಿಸಿದ್ದಾರೆ, ಆರಾಧಿಸಿದ್ದಾರೆ, ತಮ್ಮ ಹೃದಯದಲ್ಲಿಟ್ಟು ಇದನ್ನು ಪ್ರೀತಿಸಿದ್ದಾರೆ. ಹಾಗಾಗಿ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ 3000 ಸಂಚಿಕೆ ತುಂಬಿ ನಾವು ಮುಂದಕ್ಕೆ ನಡೀಲಿಕ್ಕೂ 9 ವರ್ಷ ಪೂರೈಸ್ಕೊಳ್ಳಿಕ್ಕೂ ಇದು ದಾರಿಯಾಗಿರ್ತಕ್ಕಂಥದ್ದು. ತಾವೆಲ್ಲ ಕಾರ್ಯಕ್ರಮನ ಇಷ್ಟು ಅಚ್ಚುಕಟ್ಟಾಗಿ ನೋಡ್ತಿದ್ದೀರಲ್ಲ, ಅದೇ ನಮಗೆ ಸಂತೋಷ.
ಒಳ್ಳೆಯದಾಗಲಿ. ಈ ಒಂದು ಸಂಭ್ರಮದ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಮೆರುಗು ಮಹರ್ಷಿವಾಣಿ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಆನಂದ್ ಗುರೂಜಿ ಅವರು ಇವತ್ತಿನ ದಿವಸ ಈ ಒಂದು ಸುಸಂದರ್ಭದಲ್ಲಿ 3000 ಸಂಚಿಕೆಗಳನ್ನು ಪೂರೈಸಿಕೊಂಡಿರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮ ಸತತವಾಗಿ 9 ವರ್ಷಗಳಿಂದ ನಿರಂತರವಾಗಿ ನಿರ್ಗಳವಾಗಿ ಯಾವುದೇ ರೀತಿ ಸಮಸ್ಯೆಗಳಿಲ್ದಿರ ಲೋಪದೋಷಗಳಿಲ್ದಿರ ನಡೆದುಕೊಂಡು ಬಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಬೇಕು ಅಂತ ಹೇಳಿ ಒಂದು ಅದ್ಭುತವಾಗಿ ಚಿಕ್ಕದಾಗಿ ಚುಟುಕಾಗಿ ಒಂದು ನಾಮಾರ್ಚನೆಯನ್ನು ಮಾಡಿ ಪೂಜಾನುಷ್ಠಾನವನ್ನು ಮಾಡಿ ಈ ಒಂದು ಸಂಭ್ರಮದ ದಿನಗಳನ್ನು ಇನ್ನಷ್ಟು ಸಂಭ್ರಮವಾಗಿ ಆಚರಣೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಒಂದು ಸಣ್ಣ ಕೇಕನ್ನು ಕೂಡ ಕಟ್ ಮಾಡತಕ್ಕಂಥದ್ದಿದೆ. ಬಹಳ ವಿಶೇಷವಾಗಿ ನಮ್ಮ ಜಿ ಕನ್ನಡ ಮಹರ್ಷಿವಾಣಿ ಕಾರ್ಯಕ್ರಮ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿರತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಶ್ರಮ ಪಡ್ತಾ ಇರತಕ್ಕಂಥವ್ರು ಕಂಡು ಕಾಣದೇ ಇರತಕ್ಕಂಥ ಸಾಕಷ್ಟು ಜನರು ಕೂಡ ಅವರ ಒಂದು ಪ್ರೀತಿ ವಿಶ್ವಾಸದ ಮೇರೆಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಒಂದು ಸಿಹಿ ಪದಾರ್ಥವನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಈ ಒಂದು ಸಿಹಿಯ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಮತ್ತಷ್ಟು ಸಂಭ್ರಮವಾಗಿ ಆಚರಣೆ ಮಾಡ್ಕೊಳ್ಬೇಕು ಅಂತ ಹೇಳಿ ಇವತ್ತಿನ ದಿವಸ ಒಂದು ಕಾರ್ಯಕ್ರಮದಲ್ಲಿ ನೆರವೇರಿಸ್ತಾ ಇರತಕ್ಕಂಥದ್ದಿದೆ. ಮೊದಲನೇದಾಗಿ ಭಗವತಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಸಮಯ. ಗುರುಗಳೇ, ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಚಿಕ್ಕದಾಗಿ ಒಂದು ಕೇಕ್ ಕಟ್ ಮಾಡೋಣ. ಲಲಿತಾಯ ನಮಃ, ಮಹಾಲಕ್ಷ್ಮೀ ನಮಃ, ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಮೂಲ ಪ್ರಕೃತಿಯ ನಮಃ, ವಿವೃತಿ ನಮಃ, ವಿದ್ಯಾಯ ನಮಃ, ಸರ್ವಭೂತಹಿತಪ್ರದಾಯ ನಮಃ, ಶ್ರದ್ಧಾಯ ನಮಃ, ವಿಭೂತಿಯ ನಮಃ, ಸುರಭ್ಯೇ ನಮಃ, ಪರಮಾತ್ಮಕೇ ನಮಃ, ವಾಚೇ ನಮಃ, ಪದ್ಮಾಲಯೇ ನಮಃ, ಶ್ರೀಮಹಾಕಾಳಿ ಮಹಾಲಕ್ಷ್ಮೀ ನಮಃ, ಲಲಿತಾ ಬಾಲಾ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ಓಂ ಗಂಧದ್ವಾರಾಂಧರಾದರ್ಶಾಂ ನಿತ್ಯಪುಷ್ಟಾಂಗರೀಶನೀಂ ಈಶ್ವರೀಂ ಸರ್ವಭೂತಾನ ಸ್ವಾಮಿಹೋಪಸ್ವಯೇ ಶ್ರಿಯಂ. ಅಂಬಾ, ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ 3000 ಸಂಚಿಕೆಗಳನ್ನು ಪೂರೈಸಿಕೊಂಡಿರ್ತಕ್ಕಂಥ ಈ ಶುಭ ದಿನ, 9 ವರ್ಷ ನಡೆದಂಥ ಅದ್ಭುತವಾದ ಕಾರ್ಯಕ್ರಮ ಎಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಪ್ರತಿ ವರ್ಷ 9 ವರ್ಷದಲ್ಲಿ ಪ್ರತಿ ವರ್ಷ ಉರುಳುವಾಗೂ ಒಂದೊಂದು ಹೊಸತನವನ್ನೇ ಆಲೋಚನೆ ಮಾಡ್ತಾ ಬಂದ್ವಿ ನಾವು. ಹಾಗೆ ಧರ್ಮದ ರಥಯಾತ್ರೆಯನ್ನು, ಮಹರ್ಷಿ ಯಾತ್ರೆಯನ್ನು ಇಡೀ ರಾಜ್ಯದಾದ್ಯಂತ ಪಯಣವನ್ನು ಬೆಳೆಸಿದ್ವಿ. ರಾಜ್ಯದ ಡಿಸ್ಟ್ರಿಕ್ಕು, ತಾಲೂಕು ಎಲ್ಲೆಲ್ಲೂ ಸಹಿತ ಸಾಧ್ಯವಾದಷ್ಟು ಮಟ್ಟಿಗೆ, ನಾನು ತಿಳಿದ ಮಟ್ಟಿಗೆ ನಾವು ಸಣ್ಣ ಹಳ್ಳಿಗಳಲ್ಲೂ ನಾವು ಕಾರ್ಯಕ್ರಮವನ್ನು ಮಾಡಿದ್ದೀವಿ, ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಹಾಗೆ ಎಲ್ಲೇ ಕಾರ್ಯಕ್ರಮಕ್ಕೆ ಬಂದಾಗೂ ಈ ನಿಮ್ಮ ಆನಂದ್ ಗುರೂಜಿಯವರು ನಿಮ್ಮ ಊರಿಗೆ, ನಿಮ್ಮ ತಾಲೂಕು, ನಿಮ್ಮ ಡಿಸ್ಟ್ರಿಕ್ಕು, ನಿಮ್ಮ ದೇವಸ್ಥಾನ ಎಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರೂ ಅಲ್ಲಿಗೆ ಯಥೇಚ್ಛವಾದಂಥ ಜನಸಾಗರ. ಇವತ್ತಿಗೂ ಸಹಿತ ಸಾಕಷ್ಟು ಜನ ಇದ್ರ ಬಗ್ಗೆ ಮಾತಾಡ್ತಾರೆ. ಹಾಗೆ ಎಲ್ಲೇ ಆದರೂ ಸಹಿತ ದೇವರ ಸಾನ್ನಿಧ್ಯಗಳಲ್ಲಿ ಪೂಜೆಯನ್ನು ಮಾಡಿದಾಗ ಆ ಭಗವಂತನಿಂದ ನಡೆಸುವಂತಹ, ಭಗವಂತ ಆಶೀರ್ವಾದ ಮಾಡುವಂಥ ದೇವರ ಆಶೀರ್ವಾದದ ಮಹಾಪ್ರಸಾದ ಆಗ್ತಕ್ಕಂಥದ್ದನ್ನು ತಾವೆಲ್ಲರೂ ನೋಡಿದ್ದೀರಿ. ಹಾಗೆ ಮಹರ್ಷಿ ಮಂದಿರದಲ್ಲೂ ನಡೀತಿರ್ತಕ್ಕಂಥ ಲಕ್ಷ್ಮೀ ಬೋವರಾಹ ಸ್ವಾಮಿಯ, ಆ ಲಕ್ಷ್ಮೀ ಬೋವರಾಹ ಸ್ವಾಮಿಯ ದರ್ಶನ, ಸಾಲಿಗ್ರಾಮ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರು ಸಾಕಷ್ಟು ಜನ, ಅಲ್ಲೂ ಸ್ವಾಮಿ ಪ್ರಸಾದ ಕೊಡ್ತಿರ್ತಕ್ಕಂಥದ್ದನ್ನು ದರ್ಶನ ಮಾಡಿದ್ದೀರಿ. ಹಾಗಾಗಿ ತಮ್ಮೆಲ್ಲರಿಗೂ ಒಳಿತಾಗಲಿ. ಮತ್ತೊಮ್ಮೆ ಇವತ್ತು
ಇವತ್ತಿನಿಂದ 23ನೇ ತಾರೀಕುವರೆಗೂ ಕಂಕಣಗಳನ್ನು ತೆಗೆದುಕೊಂಡು ದಾರವನ್ನು ತೆಗೆದುಕೊಂಡು ಹೋಗುವ ಕಾಲವೂ ಇದೆ. ಬನ್ನಿ. ಹಾಗೆ ನಮ್ಮ ಜೀ ಕನ್ನಡ ಬಹಳ ಗೌರವದಿಂದ ವಿಶೇಷವಾಗಿ ಮಹರ್ಷಿವಾಣಿ ಕಾರ್ಯಕ್ರಮದ 3000ದ ಸಂಚಿಕೆ ಇದು ಪರಿಪೂರ್ತಿ ಆಗ್ತಿರ್ತಕ್ಕಂಥ ಶುಭಗಳಿಗೆಯಲ್ಲಿ ಅದ್ಭುತವಾದಂತಹ ಒಂದು ಕೇಕ್ ಮಾಡಿದ್ದಾರೆ. ಇದು ಸಿಹಿ ಹಂಚುವಂತಹ ಕಾಲ, ಮಹರ್ಷಿವಾಣಿ ಕಾರ್ಯಕ್ರಮದ ಸಂಭ್ರಮ ಸಡಗರ ಆಚರಣೆ ಮಾಡ್ತಕ್ಕಂಥ ಕಾಲ. ಎಲ್ಲ ಸಿಬ್ಬಂದಿಗೂ ಹಾಗೂ ಜವಾಬ್ದಾರಿ ಹೊತ್ತು ಕಾರ್ಯವನ್ನು ನಿರ್ವಹಿಸ್ತಿರ್ತಕ್ಕಂಥವರಿಗೂ ನಮ್ಮ ರಾಘವೇಂದ್ರ ಹುಣಸೂರು ಮತ್ತು ಆಂಟೋನಿ ಮತ್ತು ಎಲ್ಲರೂ ಸಾಕಷ್ಟು ಜನ, ಯಾಕೆಂದರೆ ಕಂಡು ಕಾಣದ ಕೈಗಳು ಅಂತ ನಾವು ಪ್ರತಿಷ್ಠಿತಿ ಹೇಳ್ತಿರ್ತೀವಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರೂ ಚೆನ್ನಾಗಿರಲಿ. ಹಾಗೆ ನಮ್ಮ ಬಾಸ್ಕಿಯವ್ರಿಗೂ ಹಾಗೂ ಶರಣಯ್ಯನಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾಕೆಂದರೆ ಹೇಳುವುದರೆ ಸಾಕಷ್ಟು ಹೆಸರುಗಳಿದೆ. ಎಲ್ಲರೂ ಶ್ರಮಪಟ್ಟರೆ ಮಾತ್ರ ಒಂದು ಕಾರ್ಯಕ್ರಮ ಚೆನ್ನಾಗಾಗುವಂಥದ್ದು. ಆ ಕಾರ್ಯಕ್ರಮ ಅದ್ಭುತವಾಗಿ ನಡೀಲಿ ಅಂತ ಹೇಳ್ತಾ ಕೇಕನ್ನೇನೋ ಹೀಗೆ ಕಟ್ ಮಾಡಾಯಿತು. ಈ ಕೇಕು ಎಲ್ಲರಿಗೂ ಹಂಚುವಂಥದ್ದು. ಕೇಕನ್ನು ನೀವು ನೋಡ್ತಾ ಇದ್ದೀರಿ, ಇದನ್ನು ನಾವು ಕಟ್ ಮಾಡಿದ್ದೀವಿ. ನಾವು ನಿಮಗೆ ಕೊಡಲಿಕ್ಕೆ ಸಮಯ ಸಾಕಾಗೋದಿಲ್ಲ.